ನಮಸ್ಕಾರ. ನಾನು ಮಂಜುನಾಥ್ ಅಂತ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸಾಮಾನ್ಯವಾಗಿ ಪತ್ರಿಕಾ ರಂಗದಲ್ಲಿ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡು ಅನುಭವಗಳನ್ನು ಪಡೆದು ಹೊಸ ಯುವ ಪೀಳಿಗೆಗೆ, ಯುವ ಪತ್ರಕರ್ತರಿಗೆ ಮಾದರಿಯಾಗಿರುವಂತಹ ಒಬ್ಬ ಅನುಭವಿ ವ್ಯಕ್ತಿಯನ್ನು, ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ ಒಬ್ಬ ಧೀಮಂತ ವ್ಯಕ್ತಿಯನ್ನು ಇವತ್ತು ನಾವು ಸಂದರ್ಶನವನ್ನು ಮಾಡಲು ಹೊರಟಿದ್ದೇವೆ. ಈಗಾಗಲೇ ತಾವು ನೋಡಿರುವಂತೆ ಪತ್ರಿಕಾ ರಂಗದ ಎಲ್ಲ ಪಟ್ಟುಗಳನ್ನು ಕರಗತ ಮಾಡಿಕೊಂಡಿರುವ ವ್ಯಕ್ತಿ, ಗಡಿನಾಡಿನ ಜಿಲ್ಲೆಯ ಸ್ಥಳೀಯ ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಸಂದರ್ಶನವನ್ನು ನಾವು ಮಾಡಲು ಹೊರಟಿದ್ದೇವೆ. ಅವರು ಈಗಾಗಲೇ ಸಾಕಷ್ಟು ಸಂದರ್ಶನಗಳನ್ನು ತಮ್ಮ ವೃತ್ತಿ ಜೀವನದಲ್ಲಿ ಮಾಡಿಕೊಂಡಿದ್ದಾರೆ. ಆದರೆ ಅಂತಹ ವ್ಯಕ್ತಿಯ ಹಿನ್ನೆಲೆಯನ್ನು, ಅವರು ಈ ರಂಗಕ್ಕೆ ಬಂದಂತಹ ಒಂದು ವಿಸ್ತಾರವಾದ ಹಾದಿಯನ್ನು ಅವಲೋಕಿಸುವುದು, ಆ ಒಂದು ಕುತೂಹಲ ನಮ್ಮೆಲ್ಲರಲ್ಲೂ ಇದೆ. ಅವರು ಬೆಳೆದು ಬಂದ ಬಗೆ ಹಾಗೂ ಇವತ್ತಿನ ಪರಿಸ್ಥಿತಿಯಲ್ಲಿ ಪತ್ರಿಕೋದ್ಯಮದ ಆಗುಹೋಗುಗಳನ್ನು ತಮ್ಮದೇ ಆದ ಧಾಟಿಯಲ್ಲಿ ನಮ್ಮನ್ನು ಅವರು ಅನುಭವಗಳನ್ನು ಹಂಚಿಕೊಳ್ಳಬೇಕನ್ನುವಂಥ ಕುತೂಹಲ ನಿಮ್ಮೆಲ್ಲರಲ್ಲೂ ಇದೆ. ಆದ್ದರಿಂದ ಈ ಮುಖಾಂತರ ಅವರ ಅನುಭವಗಳನ್ನು ಪ್ರಶ್ನೋತ್ತರದ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸುವಂಥ ಕಾರ್ಯಕ್ರಮವನ್ನು ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಸರ್ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರಲ್ಲೂ ಬಹಳಷ್ಟು ಕುತೂಹಲ ಇದೆ. ಕಾರಣ, ತಾವು ಕೇವಲ ಒಬ್ಬ ಪತ್ರಕರ್ತರಲ್ಲದೆ ಸಮಾಜ ಸೇವೆಗೆ ತಮ್ಮನ್ನೇ ತಾವು ಮುಡಿಪಾಗಿಟ್ಕೊಂಡು ಹಲವು ರೀತಿಯಲ್ಲಿ ವಿಭಿನ್ನ ಶೈಲಿಯಲ್ಲಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಬಂದಿದ್ದೀರಿ. ಈಗ ಹೇಳಿ ಸರ್, ತಾವು ಪತ್ರಿಕಾ ರಂಗಕ್ಕೆ ಪ್ರವೇಶವನ್ನು ಪಡೆದರು ಹೇಗೆ? 1999ರಲ್ಲಿ ನಾವು ಒಂದು ಕಡೆಗೆ ಒಂದು ಸ್ಥಳದಲ್ಲಿ ಕೂತಿದ್ದೆವು. ಲೋಕದರ್ಶನ ಪತ್ರಿಕೆ ಸಂಪಾದಕರ ಶರತ್ ಅವರು ಏನಿದ್ರು, ಅವರು ಒಂದು ನಮಗೆ ಚಹಾ ನಾಷ್ಟ ಮಾಡಲಿಕ್ಕೆ ಕರ್ಕೊಂಡು ಹೋಗಿದ್ರು. ಆವಾಗ ಏನು ಹೇಳಿದ್ರು, ನೀವು ಪತ್ರಿಕೆಗೆ ಬರ್ತೀರಿ ಅಂತೇಳಿ. ಹೌದು, ನಾ ಬರ್ತೇನೆ ಅಂಥೇಳಿ ಅಲ್ಲಿಂದ ಲೋಕದರ್ಶನದಿಂದ ನಮ್ಮ ಪತ್ರಿಕಾ ರಂಗ ಪ್ರಾರಂಭ ಆಯಿತು. ನಂತರ ನಾವೇನು ಮಾಡಿದ್ವು, ನಮ್ಮದೇ ಆದಂಥ ಒಂದು ಪತ್ರಿಕೆಯನ್ನು ನಾವು ಪ್ರಾರಂಭ ಮಾಡಿದ್ವು. ಯಾಕಂದ್ರೆ ಇವ್ರದ್ದೆಲ್ಲ ನೋಡಿದ್ವು. ನಾವು ನಾಡೋಜದಲ್ಲಿ ಮಾಡಿದ್ವು, ನಂತರ ಹಸಿರು ಕ್ರಾಂತಿಯಲ್ಲಿ ಮಾಡಿದ್ದೇವೆ, ನಂತರ ಲೋಕದರ್ಶನದಲ್ಲಿ ಮಾಡಿದ್ದೇವೆ. ಈ ಎಲ್ಲ ಸಂಪಾದಕರದೇನು ಕುತಂತ್ರ ಇತ್ತು, ಅವ್ರದ್ದೇನು ನ್ಯಾರೋ ಮೈಂಡೆಡ್ ಇತ್ತು. ಇದು ಬೇಡ, ನಮ್ಮದೇ ಆದಂಥ ಒಂದು ಸ್ವತಂತ್ರ ಪತ್ರಿಕೆಯನ್ನು ಯಾಕೆ ನಡೆಸಬಾರ್ದು ಅಂತೇಳಿ ನಾವು 1999ರಲ್ಲಿ ಹೈದಿಲ್ಲಿ ಅಂತೇಳಿ ಒಂದು ಪತ್ರಿಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಈಗ 22 ವರ್ಷ ಆಯ್ತು. ವಿದೌಟ್ ಎನಿ ಬ್ರೇಕ್ ನಾವು ಯಾರನ್ನೂ ಬಿಟ್ಟಿಲ್ಲ. ಪ್ರತಿಯೊಂದು ತಮಗೆ ಗೊತ್ತಿರೋ ಪ್ರಕಾರ ಎಲ್ಲ ವಿಷಯಗಳನ್ನು ನಾವು ಕವರ್ ಮಾಡಿದ್ದೇವೆ. ಯಾವುದೇ ರಾಜಕೀಯ ಪಕ್ಷಗಳನ್ನು ನಾವು ಅಂಟ್ಕೊಳ್ಳಿಲ್ಲ. ಯಾವುದೇ ಒಬ್ಬ ಮುಲಾಜಿಲ್ಲದೆ ವರದಿ ಮಾಡಿದ್ದೇವೆ. ಸರಿಯಾಗಿ ಆ ಪತ್ರಿಕೆ ಏನಾಯ್ತು, ಭಾಳ ಫೇಮಸ್ ಆಗಿಬಿಡ್ತು. ಫೇಮಸ್ ಆಗ ಉಳಿದ ಪತ್ರಕರ್ತರು ಅಂಜಿ ಬಿಟ್ಟಿದ್ರು. ನಾವು ಜಡ್ಜಿನ ಮೇಲೆ ಸಹಿತ ನಾವು ಬರೆದಿದ್ದೇವೆ. ಸರ್, ತಮ್ಮ ಈ ಪತ್ರಿಕಾ ಬಳಗದ ಪಯಣದಲ್ಲಿ ತಮಗೆ ನೆನಪಿರುವಂತಹ ಅಥವಾ ಓದುಗರನ್ನು ನೇರವಾಗಿ ಮನತಟ್ಟುವಂಥ ಕೆಲವೊಂದಷ್ಟು ವರದಿಗಳನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಅಂಥದ್ರಲ್ಲಿ ತಾವು ನೆನಪಿಸಿಕೊಳ್ಳುವಂಥದ್ದು ಅಥವಾ ಅದೊಂದು ಪತ್ರಿಕಾ ಮಾಧ್ಯಮದಲ್ಲಿಯೇ ಮೈಲುಗಲ್ಲಾಗುವಂಥ ಯಾವುದಾದ್ರೂ ವಿಷಯ ಇದ್ದರೆ ದಯವಿಟ್ಟು ಪ್ರಶ್ನೆ ತಿಳಿಸ್ಕೊಡಿ. KSRP ಕಮಾಂಡೆಂಟ್ ಚೇತನ್ ಕುಮಾರ್ ಅಂತಿದ್ರು. ನಾವೊಂದು ವರದಿ ಮಾಡಿದ್ವಿ. ನಾವು ಇಲ್ಲಿ KSRP ಕಮಾಂಡೆಂಟ್ ಏನಿದ್ದಾರೆ, ಇವ್ರು ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾರೆ ಅಂತ. ಅವ್ರೇನು ಕಿಮ್ಮತ್ ಕೊಡ್ಲಿಲ್ಲ. 2ನೇ ವರದಿ ಮಾಡಿದ್ವು, 3ನೇ ವರದಿ ಮಾಡಿದ್ವು, ಏನು ಕಿಮ್ಮತ್ತ ಕೊಡ್ಲಿಲ್ಲ. ಆವಾಗ ನಾವೇನು ಮಾಡಿದ್ವು, ಆ 3 ತೆಗೆದುಕೊಂಡು ಸರ್ಕಾರಕ್ಕೆ ವರದಿ ಮಾಡಿದ್ವು. ಇದನ್ನು ತನಿಖೆ ಮಾಡ್ಬೇಕಂತ. ತನಿಖೆ ಮಾಡಿ ಸಸ್ಪೆಂಡ್ ಆದ್ರು. ಇದು ಒಳ್ಳೆದಿದು. ಇಂಥ ಅನೇಕ ಉದಾಹರಣೆಗಳಿವೆ. ಆದರೆ ತಮ್ಮ ಪತ್ರಿಕೆಯಲ್ಲಿ ವರದಿಗಳು ಪ್ರಕಟವಾದ ನಂತರ ಅದು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಿ ಅದು ಶಿಕ್ಷೆಗೂ ಕಾರಣವಾಗುವಂಥ ಮಟ್ಟಕ್ಕೆ ತಾವು ಪತ್ರಿಕೆಯನ್ನು ಕೊಟ್ಟಿದ್ದೀರಿ. ಈ ಖುಷಿ ತಮ್ಮಲ್ಲಿದೆ ಸರ್. ಸರ್, ಈ ಹಿಂದಿನ ಪತ್ರಿಕಾ ಪ್ರೆಸ್ ಮೀಟ್ಗೂ ಹಾಗೂ ಈಗಿನ ಪತ್ರಿಕಾ ಸಂದರ್ಶನಗಳು ನಡುವಿನ ಈಗಿರುವಂಥ ವ್ಯತ್ಯಾಸಗಳೇನು? ಮೊದಲು ಪತ್ರಿಕೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಅನಿಸ್ತಿದ್ರು. ರಾಜಕಾರಣ ಮೊದಲು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಅನಿಸ್ತಿದ್ರು. ಯಾಕಂದ್ರೆ ದಿಗ್ಗಜ ಪತ್ರಕರ್ತರಿದ್ದು ನೇರವಾದ ಪ್ರಶ್ನೆಯನ್ನು ಕೇಳ್ತಿದ್ರು. ಆವಾಗ ಒಂದು ಪ್ರಶ್ನೆಗೆ ಸಾಕಷ್ಟು ಕೌಂಟರ್ ಪ್ರಶ್ನೆಗಳು ಇರ್ತಿದ್ವು. ಆವಾಗ ಅವ್ರು ಡುಪ್ಲಿಕೇಟ್ ಏನಾದ್ರು ಒಂದು ವರದಿ ಕೊಟ್ಟರು, ಅದನ್ನು ಸಹಿತ ಕಂಡು ಹಿಡಿತಿದ್ದು. ನಾವು ಅನೇಕ ಪ್ರಶ್ನೆ ನೇರವಾಗಿ ಮಾಡಿದ್ದೇವೆ. SP ಸಿದ್ದಾಳ್ ಅವರು ಅರ್ಧಕ್ಕೆ ಬಿಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ಇತ್ತು, ಅಂಥದ್ದು ಮಾಡಿದ್ದೇವೆ. ನಂತರ ಟೆಸ್ಕಾಮ ಅಂತ ಏನಾದ್ರು ಈ KEBದಲ್ಲಿ ಅಲ್ಲಿ 4 ವಿಂಗಡಣೆಗಳಾಗಿದ್ದು. ಯಡಿಯೂರಪ್ಪನವರು, ನಂತರ BL ಶಂಕರ್, ಸಾಕಷ್ಟು ಜನ ಮಿಲನ್ ಹೋಟೆಲ್ ಬಂದಿದ್ರು. ಅವರು ಸಹಿತ ಕೆಲವೊಂದು ಕ್ವಶನ್ ಕೇಳಿದ್ರು. ನಾವು ನೀವು ವಿರೋಧ ಮಾಡಬಾರ್ದು, ಇದು
4 ವಿಂಗಡಣೆ ಮಾಡಿದ್ರು ಸರ್ಕಾರದ ಸುರಳಿತವಾಗಿ ನಡಿಬೇಕಂತೇಳಿ, KSRTC ಸುರಳಿತವಾಗಿ ನಡಿಬೇಕಂತೇಳಿ. ಅವಾಗ ಸಹಿತ ಅವರು ಉತ್ತರ ಕೊಡ್ಲಿಲ್ಲ. ಇಂಥ ಎಷ್ಟೋ ಪ್ರಶ್ನೆಗಳನ್ನ ಅವಾಗ ನಾವು ಕೇಳ್ತಿದ್ದು. ಆದ್ರೆ ಈಗ ಏನಾಗಿದೆ, ಪ್ರಶ್ನೆ ಅವರು ಕೇಳ್ತಾರೆ, ಏನಾದ್ರೂ ನಾವು ಕೌಂಟರ್ ಮಾಡಿದೆ, ನೇರವಾದಂತ ಒಂದು ಪ್ರಶ್ನೆ ಕೇಳಿದ್ರು ಅಂತಂದ್ರೆ ಅವರು ಉತ್ತರ ಕೊಡಂಗಿಲ್ಲ. ಆಯ್ತು ಮುಗಿತಂತ ಎದ್ದು ಹೋಗ್ತಾರೆ. ಅಂದ್ರೆ ನೇರವಾದಂತ ಪ್ರಶ್ನೆಗೆ ಉತ್ತರ ಕೊಡುವಂತದ ರಾಜಕಾರಣಿಗಳು ಇಲ್ಲ, ಮತ್ತು ಪತ್ರಕರ್ತರು ನೇರವಾದ ಪ್ರಶ್ನೆಗಳನ್ನ ಕೇಳಂಗಿಲ್ಲ. ಅಂದರೆ ಸರ್, ಈಗ ಯಾರನ್ನ ನಾವು ಸಂದರ್ಶನವನ್ನು ಮಾಡ್ತಾ ಇರ್ತೀವೋ ಅವರ ಮತ್ತು ಸಂದರ್ಶಕರ ನಡುವೆ ಹೊಂದಾಣಿಕೆಯ ಪತ್ರಿಕೆ ಉತ್ತರಗಳು ಇದ್ರೆ ಮಾತ್ರನೇ ಈಗ ಸುಲಲಿತವಾಗಿ ನಡೀತಿದೆ ಅನ್ನುವಂಥದ್ದೊಂದು ಒಂದು ಪದ್ಧತಿ ಇದೆ. ಆದರೆ ಈ ವಸ್ತುನಿಷ್ಠ ಸಂದರ್ಶನಗಳು ಈ ಜಾಯಮಾನದಲ್ಲಿ ನಡೀತಾ ಇಲ್ಲ ಅನ್ನುವಂಥದ್ದು ಜನರಿಗೆ ಸತ್ಯ ಗೊತ್ತಾಗ್ತಾ ಇಲ್ಲ. ನೀವು ಪ್ರಶ್ನೆ ಕೇಳ್ತಾರೆ, ಅವರು ಉತ್ತರ ಕೊಡ್ತಾರೆ, ಆಯ್ತು. ಯಾವ ಪ್ರಶ್ನೆ ಕೇಳ್ಬೇಕಂತ ಪತ್ರಕರ್ತರಿಗೆ ಗೊತ್ತಿಲ್ಲ, ಯಾವ ರೀತಿ ಉತ್ತರ ಕೊಡ್ಬೇಕಂತ ಅವ್ರಿಗೂ ಗೊತ್ತಿಲ್ಲ. ಯಾವ್ದೋ ಒಂದು ಫಿಗರ್ ಹೇಳ್ಕೊಂಡು ಹೋಗ್ತಾರೆ. ಅದರಿಂದ ನಿಜವಾಗಿ ನಾನು ಜನಸಾಮಾನ್ಯರಿಗೆ ತಿಳುವಳಿಕೆ ಬೇಕಾದಂಥ ಪ್ರಶ್ನೋತ್ತರದ ಸಂದರ್ಶನಗಳು ಈಗ ನಡೀತಾ ಇಲ್ಲ ಅನ್ನುವಂಥ ಅಭಿಪ್ರಾಯ ತಮ್ಮದು. ಹೌದು ಹೌದು. ಯಾಕಂದ್ರೆ ಮೊದಲೇನು ಪತ್ರಕರ್ತರಿದ್ರು, ಈಗೇನು ಪತ್ರಕರ್ತ ಬಹಳ ಜಗದಂತರ ಒತ್ತಡ ಇದನ್ನಿದೆ. ಸರ್, ಅದಕ್ಕೆ ಪೇಮೆಂಟ್ ಪತ್ರಕರ್ತರು ಸಹಿತ ಕೆಲವೊಮ್ಮೆ ಇದ್ದಾರೆ. ಅವರು ಪೇಮೆಂಟ್ ಅನ್ನ ಉತ್ತರ ಇದು ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಯಾರಾದ್ರೂ ಒಂದು ಕಠಿಣ ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಕೊಡೋಕ್ಕಿಂತ ಮೊದಲ ಬೇರೆಯವ್ರು ಬಂದು ಆ ಉತ್ತರಕ್ಕನ ಅವರು ಮಂತ್ರಿ ಸಮಾಧಾನ ಮಾಡೋ ಸಲ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಹಿಂಗಾಗಿ ದೊಡ್ಡ ಪತ್ರಕರ್ತದ ಅಂತೇಳಿ ಅದು ಅಲ್ಲೇ ಮುಚ್ಚಿ ಹೋಗ್ತೈತೆ ಅಂಥದ್ದು ಭಾಳ ಉದಾಹರಣೆಗಳಿವೆ. ಸರ್, ತಾವು ಹಾಯ್ದಿಲ್ಲಿ ಪತ್ರಿಕೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ತಾವು ವಸ್ತುನಿಷ್ಠ ವರದಿಗಳನ್ನು ಪ್ರಕಟ ಮಾಡಿದಾಗ ಸಾಕಷ್ಟು ರೀತಿಯ ಕಿರುಕುಳಗಳು, ಮಾನಸಿಕ ಕಿರುಕುಳ, ದೈಹಿಕ ಹಲ್ಲೆಗಳು ಇಂಥವು ಎಲ್ಲನೂ ಸಾಕಷ್ಟು ನಡೆದ ಹೋದಂಥ ಉದಾಹರಣೆಗಳಿವೆ. ಇಂತಹ ಸಂದರ್ಭದಲ್ಲಿ ತಾವು ಆ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಸಮರ್ಥವಾಗಿ ನಿಭಾಯಿಸಿದ್ರಿ? ಅವತ್ತಿನಿಂದ ಈ ಪತ್ರಿಕೋದ್ಯಮದಲ್ಲಿಯೇ ತಾವು ನಿರಂತರವಾಗಿ ಇಷ್ಟೆಲ್ಲ ಕಷ್ಟಗಳು ಇದ್ದರೂ ಕೂಡ, ಏಳು ಬೆಳಗನ್ನು ಕಂಡರೂ ಕೂಡ ಆ ಪತ್ರಿಕೋದ್ಯಮದಲ್ಲೇ ಮುಂದುವರಿಬೇಕಂತ ಅಂದ್ಕೊಂಡಿದ್ದು ಯಾಕೆ ಸರ್? ಎಲ್ಲಿ ಅನ್ಯಾಯ ಆಗಿರ್ತೈತಿ ಅಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗ್ತೈತಿ. ನಮ್ಮ ಪತ್ರಿಕೆ ಪ್ರತಿಭಟನಾದಿಂದನ ಫೇಮಸ್ ಆದದ್ದು. ಮತ್ತು ನಾವು ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ನಾವು ಹುಡುಕಾಡ್ಬೇಕಾಗ್ತೈತೆ. ಹೀಗಾಗಿ ನಾವು ಮೊದಲಿಂದನೂ ಧೈರ್ಯಶಾಲಿಗಳು ಭಾಳ ನಾವು. ಹಿಂಗಾಗಿ ಯಾವುದೇ ತೊಂದರೆ ಬಂದ್ರು ಸಹಿತ ಯಾರಿಗೂ ನಾವು ಹೆದರ್ಲಿಲ್ಲ. ಹೆದರುವಂಗೆ ನಾಟಕ ಮಾಡಿದ್ದೇವೆ, ಆದ್ರೆ ಹೆದರೋದು ಬೇರೆ, ಹೆದರೋ ನಾಟಕ ಮಾಡೋದು ಬೇರೆ. ಯಾಕಂದ್ರೆ ಉಳ್ಕೋಬೇಕಾಗಿದೆ. ಮತ್ತು ಹಲ್ಲೆಗಳು ಏನಾದವು, ಆ ಹಲ್ಲೆಗಳು ಸಮಾಜ ಪರವಾಗಿ ನಾವೇನು ದುಡಿತಿದ್ದು, ನಾವೇನು ಕೆಲಸ ಮಾಡ್ತಿದ್ದು, ಸಮಾಜದ ಮೇಲೆ ಹಲ್ಲೆ ಮಾಡಿದಾರ, ನನ್ನ ಮೇಲೆಲ್ಲ. ಯಾಕಂದ್ರೆ ಸಮಾಜ ಪರವಾದಂತ ವರದಿ ಮಾಡಿದಾಗ ಅವ್ರಿಗೇನೋ ಸಮಾಜಕ್ಕೆ ಉತ್ತರ ಕೊಡ್ಬೇಕಾಗಿತ್ತು, ಹಾಗೆ ಮಾಡ್ಲಿಲ್ಲ. ನಮ್ಮನ್ನ ಎದುರಿಸೋ ಸಲುವಾಗಿ ಆ ವರದಿ ಬರಬಾರದಂತೇಳಿ ಬಹಳ ಪ್ರಯತ್ನ ಮಾಡಿದ್ದಾರೆ. 5-6 ಕಡೆ ಹಲ್ಲೆ ಆಗಿದೆ. ತಮ್ಗೆ ಗೊತ್ತಿದೆ, ಒಬ್ಬ ಪ್ರಸಿದ್ಧ ಸುಳ್ಳಿದ್ರು ಪದ್ಮ ಜೋಶಿ ಅಂತೇಳಿ, ಅದನ್ನ ನಾವು ವರದಿ ಮಾಡಿದ್ದು. ಪೊಲೀಸ್ ಡಿಪಾರ್ಟ್ಮೆಂಟ್ ದವರು ಕೆಲವೊಂದು ಪತ್ರಕರ್ತರು ಕೂಡಿ ನಮ್ಮ ಮೇಲೆ ಕೇಸ್ ಬುಕ್ ಮಾಡಿದ್ರು. ಅವರೇ ಮಾಡಿದ್ದದು ಸತ್ಯವಂತ ವರದಿ ನಾವು ಮಾಡಿದಾಗ ಇನ್ನು ಎಲ್ಲಿ ನಮ್ಮದು ಬಹಿರಂಗ ಬರ್ತೈತಿ? ಸಿಂಗಾಯ ಅಂತ ಸಿಪಿಐ ಇದ್ರು, ಎಲ್ಲಿ ನಮ್ಮದು ಬಹಿರಂಗ ಬರ್ತೈತಿ? ವ್ಯವಸ್ಥೆಯೊಂದಿಗೆ ನಾವು ಕೈ ಜೋಡಿಸಿ ಯಾವ ರೀತಿ ಜನರಿಗೆ ಮೋಸ ಮಾಡ್ತಿದ್ದೀವಿ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಈ ಪತ್ರಕರ್ತರ ಮುಖಾಂತರ ತಿಳಿತಿದೆ ಅನ್ನುವಂಥ ದೃಷ್ಟಿಯಿಂದ ತಮ್ಮ ಮೇಲೆ ಸಾಕಷ್ಟು ಬಾರಿ ಹಲ್ಲೆಗಳಾಗಿದೆ. ಅದು ಸಮಾಜದ ಮೇಲೆ ಹಲ್ಲೆ ಅಂತ ನಾವು ಹೇಳ್ಬೇಕು. ನಮ್ಮ ಮೇಲೆ ಹಲ್ಲೆ ಅಲ್ಲ. ಯಾಕಂದ್ರೆ ಸಮಾಜ ಎತ್ತತ್ಕೊಂಡ್ರೆ ಆ ಸಮಾಜ ನಮಗೆ ಇದನ್ನ ಮಾಡ್ಬೇಕಾಗಿತ್ತು, ಬೆಂಬಲ ಕೊಡ್ಬೇಕಾಗಿತ್ತು. ಅವಾಗಲೂ ಕೊಡಲಿ ಪತ್ರಕರ್ತರು ಸಹಿತ ಒಬ್ಬ ಪತ್ರಕರ್ತರ ಮೇಲೆ ಹಲ್ಲೆ ಆದಾಗ ಅದನ್ನು ಖಂಡನೆ ಮಾಡ್ಬೇಕಾಗ್ತೈತೆ. ಖಂಡನೆ ಮಾಡಲಿಲ್ಲ. ಮೊನ್ನೊಂದು ಹಲ್ಲೆ ಆಯಿತು, ಅದು ಸಹಿತ ಸಮಾಜದ ಮೇಲೇನೆ ಹಲ್ಲೆ. ಅದು ನಮ್ಮ ಮೇಲೆ ಅಲ್ಲ. ಯಾಕಂದ್ರೆ ನಾವು ಸೀದಾ ಅಂತ ಪ್ರಶ್ನೆಗಳನ್ನ ಮಾಡಿದ್ವಿ. ನಾವು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ನ್ಯಾಯಾಲಯ ಇದೆ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು. ಎಷ್ಟೋ ಡಿಫಾಮೇಷನ್ ಕೇಸ್ಗಳಿದಾವೆ ನಮ್ಮ ಮೇಲೆ. ಅದನ್ನು ಮುದ್ದಾಮ ಹಾಕಿದ್ರು ಅಂತ ನಮ್ಮ ಮೇಲೆ ಬರಿಬಾರ್ದು ಅಂತೇಳಿ ಎಷ್ಟೋ ಡಿಫಾಮೇಷನ್ ಕೇಸ್ಗಳು. ರಮೇಶ್ ಕತ್ತೆ ಆಗಲಿ, ಉಮೇಶ್ ಕತ್ತೆ ಆಗಲಿ ಒಂದು ಕೇಸ್ ಹಾಕಿದ್ರು ಅವರು. ನಾವು ಅವ್ರ ಮೇಲೆ ಬರೆದು ಪತ್ರಿಕೆ ಆ ಏರಿಯಾದಲ್ಲಿ ಚುನಾವಣೆ ಸಮೀಕ್ಷೆಯಲ್ಲಿ ಹಂಚಿದ್ದೇವೆ ಅಂತೇಳಿ. ಅದು ಪತ್ರಿಕೆ ಪ್ರಿಂಟ್ ಮಾಡಿ ಹಂಚಿದ್ದು ನಾವು, ವಿಶೇಷವಾದ ಸಂಚಿಕೆ ಅಲ್ಲ. ಅದಕ್ಕೆ ಅಲ್ಲಿ ಕೋರ್ಟ್ನಲ್ಲಿ PSI ಜಡ್ಜ್ ಅವ್ರು ಭಾಳ ಬೇದ್ರು, ಇದೊಂದು ವಿಶೇಷ ಸಂಚಿಕೆ ಅಲ್ಲದು, ಎಲ್ಲಾರು ಬರ್ತಾರ, ಅವ್ರದ್ದು ಬರ್ತಾರ, ನೀವ್ ಹೆಂಗ್ ಕೇಸ್ ಹಾಕಿರಿ ಅಂತೇಳಿ ಅವ್ರ ತರ ತೆಗೆದುಕೊಂಡು ಅವ್ರು ಸಸ್ಪೆಂಡ್ ಆಗುವಂತ ಒಂದು ಮಟ್ಟಕ್ಕೆ ನಾನು ಮತ್ತು ಅವ್ರಿಗೆ ಉಳಿಸಿದ್ದೇನೆ. ಸರ್, ಅಂದರೆ ಈಗ ಪತ್ರಕರ್ತರು ಒಂದಾಗಿ ಸಮಾಜದ ವಿರುದ್ಧ ಹೋರಾಟ ಮಾಡುವಂಥ ವ್ಯಕ್ತಿಗೆ ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಕೆಲವು ಪತ್ರಕರ್ತರು ಒಳಸುಳಿಗೆ ಒಳಗಾಗಿ ಪತ್ರಕರ್ತರನ್ನ ಮುಗಿಸುವಂಥ ಸಂಚಿನಲ್ಲಿ ಭಾಗಿಯಾಗಿರೋದು ನಿಜವಾಗಿಯೂ ದುರದೃಷ್ಟಕರವಾದಂಥ ಸಂಗತಿ. ಆದರೂ ಕೂಡ ತಾವು ಎಷ್ಟೋ ಏಳುಬೀಳುಗಳನ್ನು ಇಂಥ ಸಂದರ್ಭದಲ್ಲಿ ನ್ಯಾಯಾಲಯ ಅಥವಾ ನ್ಯಾಯಾಧೀಶರು ತಮ್ಮ ಸಹಾಯಕ್ಕೆ ಬಂದಿರೋದು ನಿಜವಾಗಿಯೂ ಇದೊಂದು ಆಶಾಕಿರಣ. ನಾವು ನ್ಯಾಯಾಲಯಕ್ಕೆ ಸ್ಪಷ್ಟವಾದಂಥ ಸಂದೇಶ ಹೇಳಿದ್ರಲ್ಲ, ಸರ್ ಈ ರೀತಿ ಇದೆ, ಈ ರೀತಿ ಇದೆ, ಈ ರೀತಿ ಇದೆ,
ನಾವು ಕೌಂಟರ್ ಹೇಳಿದನು, ವಿಶೇಷವಾದಂತಹ ಸಂಚಿಕೆ ನಾವು ತೆಗಿತಾ ಇಲ್ಲ. ಹೀಗೆ ಅಷ್ಟು ಅನೇಕ ಪ್ರಕರಣಗಳಿವೆ. ಅನೇಕ ಪ್ರಕರಣ ನಾವು ಗೆದ್ದಿದ್ದೇವೆ ಕೋರ್ಟ್ದಲ್ಲಿ, ಪ್ರತಿಯೊಂದು ಕೇಸವನ್ನು ಗೆದ್ದಿದ್ದೇವೆ. ಯಾಕಂದ್ರೆ ರಾಜಕಾರಣ ಡೂಪ್ಲಿಕೇಟ್ ಹಾಕಿ ಇವ್ರು ಅಂಜಿಸ್ಬೇಕು, ಮುಂದೆ ನಮ್ಮ ವರದಿ ಬರಬಾರ್ದು ಅಂತೇಳಿ ಸಾಕಷ್ಟು ವರದಿಗಳನ್ನ ನಾವು ಮಾಡಿದ್ವು. ಅದಕ್ಕೆ ಸಾಕಷ್ಟು ನಾವು ನೋವುಗಳನ್ನ ಅನುಭವಿಸಿದೆ. ಸಾಕಷ್ಟು ಅಮೌಂಟ್ ಅನ್ನು ನಾವು ವಕೀಲರಿಗೆ ಕೊಡಬೇಕಾಯ್ತು. ಆದ್ರೂ ನಾವು ದುಡ್ಡು ಇಲ್ಲೇನು ತೆಗೆದೇವು, ಮನೆಯಿಂದ ಏನು ಹಾಕಿಲ್ಲ. ಸರ್, ತಾವು ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸ್ನೇಹಿತರು ಯಾರ್ಯಾರು ತಮ್ಮ ಕೈ ಹಿಡಿದ್ರು ಅಥವಾ ತಮ್ಮ ನೆರವಿಗೆ ತಮ್ಮ ಸಹಾಯ ಹಸ್ತವನ್ನು ಚಾಚಿದ್ರು ಅನ್ನೋದನ್ನು ದಯವಿಟ್ಟು ಒಂದು ಸ್ವಲ್ಪ ತಾವು ಹೇಳಬೇಕು. ಅಂಥದ್ದೇನು ಯಾರು ಸಹಾಯ ಮಾಡಿಲ್ಲ. ನಾವು ಧೈರ್ಯದಿಂದ ಆ ಕೆಲಸವನ್ನು ನಾವು ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಇವತ್ತು ಕೂಡ ಕೆಲವು ಅಧಿಕಾರಿಗಳು ಮಾತ್ರ ಸಹಾಯ ಮಾಡಿದ್ರು. ಸರ್, ಹಿಂಗಿಂಗ ಕೋರ್ಟ್ದಲ್ಲಿ ಕೇಸ್ ಇದೆ, ಮತ್ತೆ ನಾವು ಹೈಕೋರ್ಟ್ಗೆ ಹೋಗ್ಬೇಕಾಗಿದೆ, ನಂತರ ಸುಪ್ರೀಂ ಕೋರ್ಟ್ದಲ್ಲಿ ಒಂದು ಕೇಸ್ ಇದೆ, ಅಲ್ಲಿ ಹೋಗ್ಬೇಕಾಗಿದೆ ಅಂತ ಹೇಳಿ ನಾವು ದುಡ್ಡು ಕಲೆಕ್ಷನ್ ಮಾಡಿ ಯಾವ ರೀತಿ ಸಿಸಲ್ ಪಡಗಲ್ಗೆ ಮಾಡಿದ್ರು. ನಾವು ದಿಗ್ಗಜ ಪತ್ರಿಕೆ ಸಂಪಾದಕ ಅವ್ರದ್ದು ಆಗಿತ್ತು. ಅವರು ಹೈಕೋರ್ಟ್ದಲ್ಲಿ ಸರಿಯಾಗಿ ಅದನ್ನು ಕೌಂಟರ್ ಮಾಡಲಿಲ್ಲ. ಅದನ್ನ ಪ್ರತಿಯೊಂದನ್ನ ಕೌಂಟರ್ ಮಾಡಿ ಅದನ್ನು ಗೆದ್ದುಕೊತಾನೆ ಬಂದಿದೆ. ಅಂದ್ರೆ ಪತ್ರಕರ್ತರಲ್ಲಿ ಸ್ನೇಹಿತರು ಏನು ಸಹಾಯ ಮಾಡಿಲ್ಲ, ಆದ್ರೆ ಅಧಿಕಾರಿಗಳು ಏನಿದ್ದಾರೆ, ಅಧಿಕಾರಿಗಳನ್ನ ಹೇಳಿದೆ ನಾವು ಈ ರೀತಿ ಪರಿಸ್ಥಿತಿ ಇದೆ, ನಮಗೆ ಸಹಾಯ ಮಾಡ್ಬೇಕಂತ. ಆ ದುಡ್ಡನ್ನು ತಗೊಂಡು ಅಲ್ಲಿ ಹಾಕಿದ್ದೇವೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಹೊರ ಪಡೆಯರನ್ನ ಅದ ದುಡ್ಡು ಅಲ್ಲಿ ಹಾಕಿದ್ದೇವೆ. ಸರಿಗ ತಾವು ಮುದ್ರಣ ಮಾಧ್ಯಮದ ಮುಖಾಂತರವಾಗಿ ಕೆಲವೊಂದಷ್ಟು ವಿಷಯಗಳನ್ನು ಸಮಾಜಕ್ಕೆ ನೀಡಿದಿರಿ, ವರದಿಗಳನ್ನು, ವಸ್ತುನಿಷ್ಠ ವರದಿಗಳನ್ನು ನೀಡಿದಿರಿ. ಅದರಿಂದ ಸಮಾಜದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಕೂಡ ಆಗಿವೆ ಅನ್ನುವಂಥ ವಿಷಯವೇ ನಿಜವಾಗಿಯೂ ಇದು ಹೆಮ್ಮೆ ಪಡುವಂಥದ್ದು. ಯಾಕಂದರೆ ಸ್ಥಳೀಯ ಪತ್ರಿಕೆಗಳನ್ನು ಮುಗಿಸುವಂಥ ದೊಡ್ಡ ಪತ್ರಿಕೆಗಳು, ತಿಮಿಂಗಲಗಳು ಬೆಂಗಳೂರು ಕೇಂದ್ರ ಮಟ್ಟದಲ್ಲಿ ಕೇಂದ್ರೀಕೃತವಾಗಿ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಪತ್ರಿಕೋದ್ಯಮದ ಮಾಲೀಕತ್ವ ಬೆಳೆಯಬಾರದು ಅನ್ನುವಂಥ ದೃಷ್ಟಿಯಿಂದ ಸಾಕಷ್ಟು ಪ್ರಯತ್ನಗಳು ನಿರಂತರವಾಗಿ ನಡೀತಾ ಬಂದಿವೆ. ಇಂತಹ ದೊಡ್ಡ ಪತ್ರಿಕೆಗಳ ಗದಾಪ್ರಹಾರದ ನಡುವೆಯೂ ಕೂಡ ತಾವು ಪತ್ರಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಬಂದಿದ್ರಿ, ಸಂತೋಷದ ವಿಷಯ. ಆದರೆ ಈಗ ದಿಢೀರನೇ ತಾವು ಮುದ್ರಣ ಪತ್ರಿಕೆಯ ಬದಲಾಗಿ ಒಂದು ಹೊಸ ಯೂಟ್ಯೂಬ್ ಚಾನಲನ್ನೇ ಪ್ರಾರಂಭ ಮಾಡಿದಿರಿ. ಆರಂಭದಲ್ಲಿ ಹಾಯ್ ದಿಲ್ಲಿ ಅನ್ನುವಂಥ ಒಂದು ಚಾನಲನ್ನು ಪ್ರಾರಂಭ ಮಾಡಿ ಅದು ಜನಸಾಮಾನ್ಯರನ್ನೇ ತಲುಪುವ ಸಂದರ್ಭದಲ್ಲಿ ಈಗ ಆ ಹೆಸರನ್ನು ಬದಲಾವಣೆ ಮಾಡಿದಿರಿ. ಆ ಹೆಸರನ್ನು ಬದಲಾವಣೆ ಮಾಡಿ ಬಾಮನೆ ವಾಹಿನಿ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿದಿರಿ. ಸದಾನಂದ್ ಬಾಮನಿ ಅನ್ನುವಂಥ ಒಂದು ಇದನ್ನು ಪ್ರಾರಂಭ ಮಾಡಿದಿರಿ, ಯೂಟ್ಯೂಬ್ ಚಾನಲ್ನ ತಾವು ಪ್ರಾರಂಭ ಮಾಡಿದಿರಿ. ಆದರೆ ಈ ಮುದ್ರಣ ಮಾಧ್ಯಮ ಅದರ ಜೊತೆಗೆ ಈ ಲೈವ್ ಮಾಧ್ಯಮದ ಈ ನಡುವಿನ ಒಂದು ಏಕೆ ತಾವು ಮುದ್ರಣ ಮಾಧ್ಯಮದ ಜೊತೆಗೇನೆ ಮತ್ತೆ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ರಿ? ಮೊದಲನೇ ಪ್ರಶ್ನೆ ನಿಮ್ಮದು ಏನು, ದಿಗ್ಗಜ ಪತ್ರಿಕೆಗಳಿದೆ, ಸರ್ಕಾರ ಎಲ್ಲ ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಕೊಡೋದು, ನಮ್ಗೆ ಏನೇನೋ ಕೊಡ್ತಾ ಇಲ್ಲ. ಹಿಂಗಾಗಿ ನಾವು ದಿನದಿಂದ ದಿನಕ್ಕೆ ಆರ್ಥಿಕ ತೊಂದರೆ ಆಯ್ತು. ಒಂದು ಪತ್ರಿಕೆ ಪ್ರಿಂಟ್ ಮಾಡ್ಬೇಕಾದ್ರೆ ನಮ್ಗೆ ಸಾಕಷ್ಟು ದುಡ್ಡು ಖರ್ಚಾಗ್ತಿತ್ತು. ಆದ್ರೆ ಸರ್ಕಾರ ಜಾಹೀರಾತು ಇರಲಿಲ್ಲ, ಅವ್ರಿಗೆ ಸಾಕಷ್ಟು ಜಾಹೀರಾತು ಕೊಡ್ತಿದ್ರು. ನಮ್ಮ ಪತ್ರಿಕೆ ಯಾವ ರೀತಿ ಫೇಮಸ್ ಆಯ್ತಂದ್ರೆ ಅವ್ರು ಗೋಳ ಬರಿತಿದ್ರು, ನಾವು ಸತ್ಯ ಬರಿತಿದ್ದು. ಹಿಂಗಾಗಿ 15 ರೂಪಾಯಿ ಕೊಟ್ಟು ಅಧಿಕಾರಿ 2 ಪೇಪರ್ ತೆಗೆದಿದ್ರು. ನಾವು ಅಷ್ಟ ಅನೇಕ ಅಧಿಕಾರಿ ಕೇಳಿದೆವು, ನಾವು ಬಾರಿ ನಾವು ಅವ್ರು ಕೇಳಿದೆವು, ಯಾಕ್ರಿ 2 ಪತ್ರಿಕೆ ಯಾಕೆ ತಗೋತಾರಂತ. ಇಲ್ಲ, ಒಂದು ನಾವು ಓದುವಂತ ಕಸ್ಕೊಂಡು ಹೋಗ್ತಾರೆ, ಅದಕ್ಕೆ ಇನ್ನೊಂದು ಮನ್ಯಾಗ ಓದಬೇಕಂತ. ಅಂದ್ರೆ ಕ್ಯೂರಿಯಾಸಿಟಿ ಇತ್ತು, ಸತ್ಯ ಬರಿತಿದ್ರಲ್ಲ. ಹಿಂಗಾಗಿ ನಮ್ಮ ಪತ್ರಿಕೆ ಫೇಮಸ್ ಆಯ್ತು. ಅದಕ್ಕೆ ಹೊಟ್ಟಿಗೆ ಚಲೋ ಆಯ್ತು. ಏನಾದ್ರೂ ಮಾಡಿ ಇವರನ್ನ ಟಾರ್ಗೆಟ್ ಮಾಡ್ಬೇಕು, ಏನಾದ್ರೂ ಹೆಸರು ಕೆಡಿಸ್ಬೇಕಂತ ಅನೇಕ ಆಪಾದನೆಗಳನ್ನ ನಾವು ದಿನಾನ ಮಾಡ್ತಿದ್ರು. ಬರೇ ದಿವಸ ಚರ್ಚೆನ ಸದಾನಂದ ಬೊಮ್ಮನೆ ಹಂಗ್ ಮಾಡ ಹಿಂಗ್ ಮಾಡಿದ, ಅದೇ ಚರ್ಚೆ 10 ವರ್ಷ ಮಾಡಿದ್ರು ಅವರು. ನಾ ಮಾಡ್ಲಿ ಅಂತಂದು, ಯಾಕಂದ್ರೆ ಸತ್ಯ ಹೊರಗೆ ಬರ್ತಿತ್ತಂತ. ಹಿಂಗಾಗಿ ಆ ಚರ್ಚೆ ಮೂಲಕ ನಮ್ಮ ಪತ್ರಿಕೆ ಬಹಳ ಫೇಮಸ್ ಆಯ್ತು. ನಂತರ ಇದೆಲ್ಲ ಬೇಡಪ್ಪ, ಇದು ಬಹಳ ಕಷ್ಟ ಇದೆ, ಇನ್ನು ಖರ್ಚು ಬಹಳ ಆಗ್ತಾ ಇದೆ, ಇನ್ನ ಯೂಟ್ಯೂಬ್ ಚಾನಲ್ ಯಾಕೆ ಮಾಡಬಾರ್ದು ಅಂತೇಳಿ ಯೂಟ್ಯೂಬ್ ಚಾನಲ್ ನಾವು ಕೈ ಹಾಕಿದ್ದೇವೆ. ಅದಕ್ಕಲ್ಲಿ ಪ್ರಾಫಿಟ್ ಇಲ್ಲ, ಆದ್ರೂ ಸಹಿತ ಬಹಳ ವೇಗವಾಗಿ ಕಡಿಮೆ ಅವಧಿಯಲ್ಲಿ ವೇಗವಾಗಿ ಹೋಗಿ ಮುಟ್ತಿದ್ದ ಜನರಿಗೆ. ಅದಕ್ಕೆ ನಾವು ಆ ವಾಹಿನಿಯನ್ನು ಯೂಟ್ಯೂಬ್ ಚಾನಲ್ ನಾವು ಪ್ರಾರಂಭ ಮಾಡ್ಬೇಕಾಯ್ತು. ಅದಕ್ಕೆ ಈಗೇನಿದೆ ಸದಾನಂದ ಬಾಮ್ನೆ ಯೂಟ್ಯೂಬ್ ವಾಹಿನಿಯನ್ನು ಪ್ರಾರಂಭ ಮಾಡಿದೆ. ಅದಕ್ಕಿಂತ ಮೊದಲು ಹಾಯ್ ದಿಲ್ಲಿ ಇತ್ತು ತಾವು ಹೇಳಿದ ಪ್ರಕಾರ. ಆದ್ರ ಕೆಲವು ಕಿಡಿಗೇಡಿಗಳು ಅದನ್ನು ಹ್ಯಾಕ ಮಾಡಿಬಿಟ್ರು. ಬಿಜೆಪಿ ITCL ಅವರು ಹಿಡ್ಕೊಂಡು ಹ್ಯಾಕ ಮಾಡಿಬಿಟ್ರು. ಅದು ಬಂದಾಯ್ತು. ಬಂದಾದ ಕೂಡಲೇ ನಾವು ಬಂದಾಗ್ಲಿಲ್ಲ, ನಮ್ ಗಿರ್ನಿ ಚಾಲೋಣ. ಅದಕ್ಕೆ ಇದು ಬಂದ ಮತ್ತೊಂದು ತೆಗಿತೇವೆ. ನಮ್ದೇನು ಪ್ರಶ್ನೆ ಐತೆ, ದುಡಿಬೇಕಾದ್ರೆ ನಾವು ದುಡಿಯಬೇಕಲ್ಲ ಇಲ್ಲೇ. ಅದಕ್ಕೆ ಈಗ ಆ ಮುದ್ರಾ ಮಾಧ್ಯಮದಿಂದ ಈಗೇನು ಲೇಟೆಸ್ಟ್ ಐತೆ, ಯುವಕರಿಗೆ ಹೋಗಿ ಮುಟ್ಟೋದು. ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ, ಅವ್ರಿಗೆ ನಾವು ಸಂದೇಶನ ರವಾನೆ ಮಾಡ್ಬೇಕಾದ್ರೆ ಇವತ್ತು 10ವರೆಗೆ ಹಾಕಿದ್ರೆ ಪಟ್ನ ಹೋಗ್ಬಿಡ್ತೈತೆ. ಅದು ಇಲ್ಲೂ ಸಹಿತ ಸತ್ಯ ವರದಿನ ಮಾಡತ್ತೇವೆ. ಪತ್ರಿಕೆಯಲ್ಲಿ ಯಾವ ರೀತಿ ಬಂದಿತ್ತು ಅದೇ ರೀತಿನೇ ವರದಿ ಮಾಡ್ತಾ ಇದ್ದೇವೆ. ಅಂದ್ರೆ ಹೆಚ್ಚಿಗೆ ಜನರಿಗೆ ಮುಟ್ಟಬೇಕು, ನಮ್ಮ ಸಂದೇಶ ಹೆಚ್ಚು ಜನರಿಗೆ ಹೋಗ್ಬೇಕು ಅನ್ನೋದು ಯೂಟ್ಯೂಬ್ ಚಾನಲ್ ಒಂದು ಮಾಡುವಂತ ಮುಖ್ಯ ಉದ್ದೇಶ ಇತ್ತು.
ಸರ್, ಈಗ ಯೂಟ್ಯೂಬ್ ನೀವು ಮುದ್ರಣ ಮಾಧ್ಯಮದಿಂದ ಲೈವ್ ಮಾಧ್ಯಮಕ್ಕೆ ಬಂದ್ರಿ, ಪಾದಾರ್ಪಣೆ ಮಾಡಿದಿರಿ, ನಿಮ್ಮ ಉದ್ದೇಶಗಳನ್ನು ಸ್ಪಷ್ಟವಾಗಿ ತಿಳಿಸಿದಿರಿ. ಹಾಗೆಯೇ ಇಂಥ ಒಂದು ದೊಡ್ಡ ಪ್ರಯತ್ನದ ಹಿಂದೆ ಒಂದು ಆರ್ಥಿಕ ಶಕ್ತಿನೂ ಕೂಡ ಬೇಕಾಗುತ್ತೆ. ಹಾಗಾಗಿ ಇದನ್ನು ನಿರ್ವಹಣೆ ಮಾಡುವುದ ನಿಮ್ಮ ಮೂಲಗಳು, ಆರ್ಥಿಕ ಮೂಲಗಳು ಯಾವ ರೀತಿಯಾಗಿ ಇದನ್ನು ನೀವು ಬಿಲ್ಡಪ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ, ಮಾಡ್ತಾ ಇದ್ದೀರಿ? ಇಲ್ಲ, ನಾವೇನು ಮಾಡೋದು, ಈಗ ಹೆಚ್ಚು ಒಂದು ಕ್ಯಾಮರಾ ಬೇಕಾಗ್ತದೆ, ಒಬ್ಬ ಕ್ಯಾಮರಾಮನ್ ಬೇಕಾಗ್ತಾರೆ, ಒಬ್ಬ ಎಡಿಟಿಂಗ್ ಮಾಡೋರು ಬೇಕಾಗಿರ್ತಾರೆ. ಅದಕ್ಕೆ ಕಡಿಮೆ ಬಜೆಟ್ದಲ್ಲಿ ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ. ಯಾಕಂದ್ರೆ ಮೊದಲು ಸ್ವಲ್ಪ ಅಮೌಂಟ್ ನಮ್ಮ ಕಡೆ ಇತ್ತು. ಕೆಲವೊಂದು ಅಧಿಕಾರಿಗಳನ್ನ ಹಿಡಿದ ನೀವು ನಮ್ಗೆ ಕ್ಯಾಮರಾ ಕೊಡ್ಬೇಕಂತಂದು, ಕೆಲವೊಂದು ಗುತ್ತಿಗೆದಾರ ಹಿಡಿದು ನಮ್ಗೆ ಕ್ಯಾಮರಾ ಕೊಡ್ಬೇಕಂತಂದು, ಸಹಾಯ ಮಾಡ್ಬೇಕಂತಂದು. ಯಾಕಂದ್ರೆ ಪತ್ರಿಕೆದಲ್ಲಿ ಏನ್ ಸಿಗ್ತಾ ಇಲ್ಲ, ಇಲ್ಲಾದ್ರೆ ಏನಾದ್ರು ಸಿಗ್ತೈತೆ ಅಂತ ನೋಡೋಣ, ಹೆಚ್ಚು ಸಮಾಜ ಸೇವೆ ಮಾಡ್ಲಿಕ್ಕೆ ಅವಕಾಶ ಆಗ್ತೈತೆ ಅಂತ ನೋಡೋಣ ಅಂತೇಳಿ ಅದನ್ನ. ಇಲ್ಲೇನು ಪ್ರಾಫಿಟ್ ಏನಿಲ್ಲ. ಯಾಕಂದ್ರೆ 1,000 ಸಬ್ಸ್ಕ್ರೈಬ್ ಆಗ್ಬೇಕು, ನಂತರ ಎಷ್ಟೋ 4,000 ಏನೋ ಅವರ್ಸ್ ಅವರು ನೋಡಿರ್ಬೇಕು, 4,000 5,000. ಅದಾದ ನಂತರ ಜಾಹೀರಾತು ಚಾಲು ಆಗ್ತಾವ ಗೂಗಲ್ದಿಂದ, ಅವಾಗ ಬರ್ತೈತೆ. ಅದು ಏನು ಕಡಿಮೆ, ಅದು ಏನು ಇಲ್ಲಿ ಸಮಾಜ ಸೇವೆ ಮಾಡುವಂತ ಒಂದೇ ಒಂದು ದೃಷ್ಟಿಯಿಂದ ಇದನ್ನ ನಾನು ಮುಂದುವರ್ಸ್ಕೊಂಡು ಹೋಗಿದ್ದೇವೆ, ನಡೀತಾ ಇದ್ದೇವೆ. ಸರಿ, ನಿಮ್ಮ ಈ ಎರಡನೇ ಪ್ರಯತ್ನಕ್ಕೆ ಅಂದರೆ ಎರಡನೇ ಇನ್ನಿಂಗ್ಸಿಗೆ ಸಮಾಜದ್ದಾಗಲಿ ಅಥವಾ ನೀವು ಯುವಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲವೊಂದಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಬೇಕನ್ನುವಂಥ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೀರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ಈ ಪ್ರಯತ್ನಕ್ಕೆ ಯುವ ಸಮೂಹದ ಸ್ಪಂದನೆ ಯಾವ ರೀತಿ ಇದೆ? ಇಲ್ಲ, ಯುವ ಸ್ಪಂದನೆ ಏನೂ ಇಲ್ಲ. ನಾವು 18ರಿಂದ 35 ವರ್ಷ ಒಳಗಾಗಿ ಅವ್ರನ್ನ ಏನಾದರೂ ಈ ಸತ್ಯ ತಿಳಿಸಬೇಕು. ಕೆಲವೊಂದು ಪಕ್ಷಗಳಿಗೆ ಜೈ ಜೈ ಅಂತ ಇದಾರೆ ಅವರು, ಆ ಜೈ ಬಿಡಬೇಕು, ಸತ್ಯ ಘಟನೆ ಅಂತ ತಿಳ್ಕೊಬೇಕು ಅವರು. ಆ ಸತ್ಯ ಘಟನೆ ತಿಳ್ಕೊತಾ ಇರ್ತಾರಲ್ಲ, ಆಲ್ಸೋ ಬಹಳ ಪ್ರಯತ್ನ ಮಾಡಿದ್ವಿ. ಕತ್ತಲಿಂದ ಬೆಳಕಿನ ನೀಡೆ ಕಾರ್ಯಕ್ರಮ ಮಾಡಿದ್ದೇವೆ, ನಂತರ ಅನಾಹುತ ಕಾರ್ಯಕ್ರಮ ಮಾಡಿದ್ದೇವೆ. ಯುವಕರಿಗಾಗಿನ ಅವ್ರು ಎಚ್ಚರಿಸೋ ಸಲುವಾಗಿನ 18ರಿಂದ 35 ವರ್ಷ ಇಲ್ಲಿಂದ ಅದೇ ಇತ್ತು. ಅದ್ರ ಸ್ಪಂದನೆ ಹೆಚ್ಚು ಸಿಗ್ಲಿಲ್ಲ, ನೋಡ್ತಿದ್ರು ಮರಿತಿದ್ರು. ಅದಕ್ಕ ಜನರಿಂದ ಹೆಚ್ಚು ಸ್ಪಂದನೆ ಸಿಕ್ಕಿದೆ, ಯುವಕರಿಂದ ಏನಿಲ್ಲ. ಆ ಯುವಕರನ್ನ ಆದ್ರೂ ಸಹಿತ ಆ ಯುವಕರ ಒಂದು ಸರಿದಾರಿ ತರಬೇಕು. ದೇಶ ಯಾವ ರೀತಿ ನಡೀತಾ ಇದೆ, ನಾವು ಎಲ್ಲಿ ಆಡುತ್ತಾ ಇದ್ದೇವೆ, ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಯಾವ ರೀತಿ ತಮ್ಮನ್ನು ತಾವು ಹಾಳು ಮಾಡ್ಕೋತಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿಸಿ ಎಲ್ಲಾ ಎಪಿಸೋಡ್ ಯುವಕರಿಗಾಗಿ ನಾವು ಮೊದಲು ಮಾಡ್ತಾ ಇದ್ವು. ಈಗ ಸದಾನಂದ ಬಾಬು ಯೂಟ್ಯೂಬ್ದಲ್ಲಿ ಜನರಲ್ ಮಾಡ್ತಾ ಇದ್ದೇವೆ. ಸರಿ, ಇಂಥ ಒಂದು ಸಂದರ್ಭದಲ್ಲಿ ಈಗ ತಾವು ಪತ್ರಿಕೋದ್ಯಮದಲ್ಲಿಯೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡಿ ತಮ್ಮ ಸುಮಾರು 2.5 ದಶಕಗಳ ಅನುಭವವನ್ನು ಹಂಚ್ಕೊಂಡಿದ್ರಿ. ಇದರ ಜೊತೆಗೇ ತಾವು ಸಮಾಜ ಸೇವೆಗೂ ಕೂಡ ತೊಡಗಿದ್ರಿ. ತಾವು ಒಂದು ಸಂದರ್ಭದಲ್ಲಿ ವಾಟಾಳ್ ಪಕ್ಷದಿಂದ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ರಿ. ಬಾಗೇವಾಡಿ ಮತಕ್ಷೇತ್ರ ಇದ್ದಾಗ ತಾವು ಆ ಕ್ಷೇತ್ರದಿಂದ ವಾಟಾಳ್ ಪಕ್ಷದಿಂದ ಶಾಸಕ ಸ್ಥಾನಕ್ಕಾಗಿ ತಾವು ಸ್ಪರ್ಧೆ ಮಾಡಿದಿರಿ. ನಿಜವಾಗಿಯೂ ಬೆಳಗಾವಿ ಅಂತ ಗಡಿ ಭಾಗದ ಒಂದು ವಿಷಯವನ್ನು ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ತಾವು ಸ್ಪರ್ಧೆ ಮಾಡಿದ್ರಿ. ಅದು ಇನ್ನೂ ಬಹುತೇಕ ಬಹಳಷ್ಟು ಜನರ ಮನಸ್ಸಿನಲ್ಲಿ ಅದು ಇದೆ. ತಮ್ಮ ಚಿಹ್ನೆ ನಿಚ್ಚಣಿಕೆ ಅದು ಕೂಡ ಬಹಳಷ್ಟು ಜನರಲ್ಲಿ ಒಂದು ಆವಾಗ ತಾವು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಕ್ಷೇತ್ರದಲ್ಲಿ ಕುತೂಹಲವನ್ನು ಮೂಡಿಸಿದಂಥ ಆ ಸ್ಪರ್ಧೆ ಅದು. ಅದರ ಪರಿಣಾಮಗಳು ಏನಾದರೂ ಆಗಲಿ, ಆದರೆ ವಾಟಾಳ್ ಪಕ್ಷದಿಂದ ಬಾಮನೆ ಅಂತ ಒಬ್ಬ ಪತ್ರಕರ್ತರು ಸ್ಪರ್ಧೆ ಮಾಡಿದ್ದಾರೆ ಅಂದರೆ ನಿಜವಾಗಿಯೂ ಆ ಕಣದಲ್ಲಿ ಅದಕ್ಕೊಂದು ಹೊಸ ರಂಗನ್ನೇ ಮೂಡಿತ್ತು. ತಾವು ಚುನಾವಣಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಕಾರಣ ಏನು ಸರ್? ಇಲ್ಲ, ಮೊದಲಿಂದ ನಾನು ಎಲೆಕ್ಷನ್ ನಿಲ್ತಿದ್ದೆ. ಸಮಾಜ ಸೇವೆ ಮಾಡುವಂತ ಹೊತ್ತಿನಲ್ಲಿ ಗ್ರಾಮ ಪಂಚಾಯತಿ ನಿಂತಿದ್ದೇನೆ, ತಾಲೂಕ್ ಪಂಚಾಯತ್ ನಿಂತಿದ್ದೇನೆ, ML ನಿಂತಿದ್ದೇನೆ. ಆದ್ರೆ ಒಂದು ವಿಶೇಷ ಏನು, ಯಾವಾಗ ನಾವು ವಾಟಾಳ್ ನಾಗರಾಜ್ ಪಕ್ಷಕ್ಕೆ ಸೇರಿದು, ಯಾವಾಗ ನಾವು ಟಿಕೆಟ್ ತಂದು ಆವಾಗ SC ಮಾಳಿಗೆ ಅವರು ಆರಿಸಿ ಬಂದ್ರು. ಅವ್ರು ನಾವು ಏನು ನಾಮಿನೇಷನ್ ಕೊಡುವಂತ ಹೊತ್ತಿನಲ್ಲಿ ಅಂಜಿದ್ರು. ಅವ್ರು ಎಷ್ಟೋ 1 ಲಕ್ಷ ರೂಪಾಯಿ ಕೊಡ್ತೇವೆ, ನೀನು ಅಡ್ಜಸ್ಟ್ಮೆಂಟ್ ಆಗು, ನೀ ಹಿಂದ್ ತಕೋ ಅಂತಂದ್ರು. ಹಿಂದ್ ತಕೊಲಿಲ್ಲ. ನಾವು ಚುನಾವಣೆ ಸ್ಪರ್ಧೆ ಮಾಡಿದ್ವು, ಮತ ಎಷ್ಟೇ ಬೇಳೆ. ಆದ್ರೆ ಕನ್ನಡಿಗರಿಗೆ ಕೆಲವೊಂದು ಕಡೆ ನನ್ನ ಕೈ ಹಿಡಿದ್ರು. ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಸರ್, ಆನಂತರ ಸರ್, ಈಗ ತಾವು ಯಾವ ಉದ್ದೇಶವನ್ನು ಗಡಿ ಭಾಗದ ನಿರಂತರವಾದಂಥ ಸಮಸ್ಯೆಗಳು ಇವತ್ತಿಗೂ ಮುಂದುವರಿತಾ ಇದೆ. ಈಗ ನೆರೆಯ ಮಹಾರಾಷ್ಟ್ರದಲ್ಲಿ ಯಾವತ್ತು ಶಿವಸೇನೆ ನೇತೃತ್ವದ ಒಂದು ಪಕ್ಷ ಅಧಿಕಾರಕ್ಕೆ ಬಂತು, ಆವತ್ತಿಂದನೇ ಕನ್ನಡಿಗರಲ್ಲಿ ಒಂದು ರೀತಿಯ, ಕರ್ನಾಟಕದಲ್ಲಿ ಒಂದು ರೀತಿ ಗಡಿ ಭಾಗದ ಜನರಲ್ಲಿ ಆತಂಕ ಶುರುವಾಯಿತು. ಆದರೆ ಆ ಆತಂಕ ಇವತ್ತಿಗೂ ಮುಂದುವರ್ಕೊಂಡೇ ಹೋಗ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ನಿರಂತರವಾದಂಥ ಕಿರುಕುಳ ಮಹಾರಾಷ್ಟ್ರದ ನಾಯಕರಿಂದ, ಅದರಲ್ಲೂ ವಿಶೇಷವಾಗಿ ಶಿವಸೇನೆ ಮತ್ತು ಆ ಪಕ್ಷದ ಮುಖಂಡರಿಂದ ನಡೀತಾ ಇದೆ. ಈ ಒಂದು
ನಿರಂತರವಾದ ಕಿರುಕುಳ ನೆರೆ ಮಹಾರಾಷ್ಟ್ರದಲ್ಲಿ ನಡೀತಾ ಇದ್ದರೂ ಕೂಡ ಇವತ್ತಿಗೂ ನಮ್ಮ ರಾಜ್ಯ ಸರ್ಕಾರ ಗಂಭೀರತೆಯಿಂದ ವರ್ತಿಸ್ತಾ ಇಲ್ಲ ಅನ್ನುವಂಥ ಅನುಮಾನಗಳ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ತಾವು ಏನು ಈ ಹಿಂದೆ ವಾಟಾಳ ಪಕ್ಷದ ಪರವಾಗಿ ಒಂದು ಕನ್ನಡದ ಜಾಗೃತಿ ಅಥವಾ ಅದನ್ನು ಮೂಡಿಸುವ ನಿಟ್ಟಿನಲ್ಲಿ ಅಥವಾ ಕನ್ನಡವನ್ನು ಕಾಯುವ ಮತ್ತು ಕಟ್ಟುವ ಕೆಲಸಕ್ಕೆ ತಾವೇನು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು, ಈಗ ಈ ತಮ್ಮ ಭಾವನೆ ಸದಾನಂದ ಭಾವನೆ ಯೂಟ್ಯೂಬ್ ಮುಖಾಂತರ ವಾಹಿನಿಯ ಮುಖಾಂತರ ತಾವು ಆ ಕನ್ನಡದ ಸೇವೆಯನ್ನು ಯಾವ ಪ್ರಮಾಣದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀರಿ, ಅಥವಾ ವಸ್ತುಸ್ಥಿತಿಯನ್ನು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಅಥವಾ ಕನ್ನಡವನ್ನು ಮತ್ತೆ ಕಟ್ಟುವ ಕಾಯುವ ಕೆಲಸದಲ್ಲಿ ತಾವು ಏನು ಒಂದು ಗುರಿಯನ್ನು ಹೊಂದಿದ್ದೀರಿ ಅನ್ನೋದನ್ನು ದಯವಿಟ್ಟು ತಾವು ಹೇಳಿ. ಏನಿಲ್ಲ, ಇದು ಗಡಿ ಸಮಸ್ಯೆ ಏನಿದೆ, ಇದು ಕೆಲವು ರಾಜಕಾರಣಿ ಕುತಂತ್ರ ಇದೆ. ಸತ್ತು ಹೋದ ಹೆಣಕ್ಕೆ ಶೃಂಗಾರ ಮಾಡಿದೆ ಅಂತಿದೆ ಅದು. ನಾವು ಸೇವೆ ಮಾಡೋದು ಏನೂ ಇಲ್ಲ. ಇಲ್ಲಿ ಕನ್ನಡಿಗರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಿದ್ದಾರೆ ಅದನ್ನ. ಮಹಾರಾಷ್ಟ್ರದವರು ತಮ್ಮ ಸ್ವಾರ್ಥಕ್ಕಾಗಿ ಯಾವಾಗ ಅಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಭಾವ ಕಡಿಮೆ ಆಗ್ತೈತೆ. ಶರದ್ ಪವಾರ್ ಅವರು ಪ್ರಭಾವ ಕಡಿಮೆ ಆಗಿತ್ತು, ಬೆಳಗಾವದಲ್ಲಿ ಬಂದ್ರು, 8 ದಿವಸ ಗಲಾಟೆ ಆಯ್ತು, ಇವು ಪ್ರಭಾವ ಹೆಚ್ಚೈತಿ. ಎಲ್ಲೆಲ್ಲಿ ಅವ್ರ ಶಕ್ತಿ ಕಡಿಮೆ ಆಗ್ತೈತಿ ಇಲ್ಲಿ ಬಂದವರು ತಮ್ಮ ಪ್ರಭಾವ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದಾರೆ. ಗಡಿ ಸಮಸ್ಯೆ ಸುಪ್ರೀಂ ಕೋರ್ಟ್ದಲ್ಲಿ ಇರೋದ್ರಿಂದ ಇದು ಮುದ್ದಾಮಕ್ಕಿದಾರ ಅವರು. ಈಗೇನ್ ಆಡ್ತಾರೆ ಕೇಂದ್ರಾಡಳಿತ ಪ್ರದೇಶ ಮಾಡಂತೇಳಿ. ನನ್ನ ಪಾತ್ರ ಏನೂ ಇಲ್ಲ, ಕನ್ನಡದ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ತಮ್ಗೆ ಗೊತ್ತಿದೆ, 15 ವರ್ಷ ನಾವು MS ಟೋಪನ್ ಅವರಿದ್ದಾಗ ಕೆಲಸ ಮಾಡಿದ್ದೇವೆ ಕನ್ನಡ ಪತ್ರಿಕೆ ಸಂಪಾದಕರ ಜೊತೆ. ಅಶೋಕ್ ಚಂದ್ರಗೆ ಅವರಿದ್ರು, ಶಶಿಧರ್ ಗೆವಾರೆ ಅವರಿದ್ರು, ವಡಗಾವಿ ಕನ್ನಡಿಗರಿದ್ರು. ಅವಾಗಿನ ಕೆಲಸ ಅವಾಗ ಮಾಡಿದೆ ನಾವು. ಈಗೇನ್ ಮಾಡೋಂಥದ್ದು ಏನಿಲ್ಲ. ಸುಪ್ರೀಂ ಕೋರ್ಟ್ದಲ್ಲಿ ಯಾವ ರೀತಿ ನಿರ್ಣಯ ಆಗ್ತೈತೆ ಆಗ್ಲಿ, ಇಲ್ಲೇನು ಕನ್ನಡ ಕಟ್ಟುವಂತ ಕೆಲಸ ಏನೇನು ಇಲ್ಲ. ಸರ್ಕಾರ ಮಾಡಬೇಕು, ಸರ್ಕಾರ ಅದ್ರ ಗಮನ ಹರಿಸಬೇಕು. ಮತ್ ಮಹಾರಾಷ್ಟ್ರದಲ್ಲಿ ನೀವೇನು ಆಪಾದನೆ ಮಾಡತ್ತಾರೆ, ಇಲ್ಲಿ ಕನ್ನಡಿಗರ ನಾಯಕರು ಅಲ್ಲಿ ಮಹಾರಾಷ್ಟ್ರದಲ್ಲಿ ಆಪಾದನೆ ಮಾಡ್ತಾರೆ, ನಮ್ಮ ಮರಾಠಿಗರಿಗೆ ಕೆಡ್ಕೊಂಡು ಕೊಡ್ತೇವೆ ಅಂತೇಳಿ. ಈ ಕನ್ನಡ ಮರಾಠಿಗರು ಒಂದಿದ್ದಾರೆ, ಆದ್ರೆ ಕೆಲವು ರಾಜಕಾರಣಿಗಳು ತಮ್ಮ ಸ್ವಾರ್ಥ ಸಲಾಗಿ ಇದನ್ನ ಮುಂದೂಟ್ಕೊಂಡು ಹೊಂಟಿದ್ದಾರೆ. ಅದಕ್ಕೆ ಸತ್ಯನಕ್ಕೆ ಸಂಗಾರ ಮಾಡ್ತಾ ಇದ್ದಾರೆ. ಮಾಡಬೇಡಪ್ಪ, ಮುಗಿದ ಅಧ್ಯಾಯ ಅಂತ ನಾವು ಹೇಳಿಕ್ ಬಯಸ್ತೇವೆ. ಸರ್, ಈಗ ತಾವು ಹೇಳಿದ ಪ್ರಕಾರ ಈಗ ಕನ್ನಡವನ್ನು ಉಳಿಸಿ ಬೆಳೆಸಿ ಕಟ್ಟುವ ಕೆಲಸವನ್ನು ಸರ್ಕಾರ ಮಾಡಬೇಕು, ಸರ್ಕಾರದ ಇದರಲ್ಲೇ ಇದೆ ಅಂತ ಹೇಳಿದ್ರಿ. ಈಗ ಸರ್ಕಾರವೇ ರಚನೆಯನ್ನು ಮಾಡಿದೆ, ಗಡಿ ರಕ್ಷಣಾ ಆಯೋಗ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಅದರ ಜೊತೆಗೇನೆ ಗಡಿ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥ 3 ಇವುಗಳನ್ನು ಸಂಸ್ಥೆಗಳನ್ನು ಅಥವಾ ಮಂಡಳಿ ನಿಗಮಗಳನ್ನು ಸ್ಥಾಪಿಸಿ ಕನ್ನಡ ಏಳಿಗೆಗೆ ಮಾಡ್ತಾ ಇದೆ. ಈ 3 ವ್ಯವಸ್ಥೆಗೆ, ಕನ್ನಡವನ್ನು ಕಟ್ಟುವಂಥ 3 ವ್ಯವಸ್ಥೆಗಳಿಗೆ ತಾವು ಒಬ್ಬ ಹೋರಾಟಗಾರರಾಗಿ, ಕನ್ನಡ ಪರ ಅಭಿಮಾನಿಗಳಾಗಿ, ಪತ್ರಕರ್ತರಾಗಿ ಏನು ಸಲಹೆಯನ್ನು ಕೊಡೋದಕ್ಕೆ ಬಯಸ್ತೀರಿ ಸರ್? ಏನು ಸಲಹೆ ಕೊಡೋದು ಏನೇನೂ ಇಲ್ಲ. ಈ ಆಯೋಗಗಳಿಗೆ ಇಲ್ಲ, ಆಯೋಗಗಳಿಗೆ ಸಲಹೆ ಕೊಡೋದಕ್ಕೆ ಏನೇನು ಇಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಸರ್ಕಾರ, ಕುಮಾರಸ್ವಾಮಿ ಅವರಿದ್ದಾಗಲಿ, ಸಿದ್ದರಾಮಯ್ಯ ಅವರಿದ್ದಾಗಲಿ, ಇದಕ್ಕ ಹೆಚ್ಚು ಅನುದಾನ ಬಿಡುಗಡೆ ಮಾಡಬೇಕು. ಇಲ್ಲಿ ಅನುದಾನ ಬಿಡುಗಡೆ ಮಾಡಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ಗ ಅದು ಬರೀ ಚುನಾವಣೆ ಅಷ್ಟು ನಡೀತಾ ಇದೆ. ಈಗ ಅದ್ರ ಕೆಲಸ ಆಗ್ತಾ ಇಲ್ಲ. ಕೇವಲ ತಾಲೂಕ್ ಪಂಚಾಯತ್ ತಾಲೂಕ್ ಲೆವೆಲ್ ನಲ್ಲಿ ಒಂದು ಸಮ್ಮೇಳನ ವರ್ಷಕ್ಕೊಂದು ಮಾಡಿದ್ರೆ ಅದು ನಮ್ಮ ಕನ್ನಡ ಕೆಲಸ ಅಂತಾರೆ. ಸರ್ಕಾರ ಸಹಿತ ಇಲ್ಲಿನ ಅಧಿಕಾರಿಗಳು ಕನ್ನಡ ಕಟ್ಟಾಳು ಅಧಿಕಾರಿಗಳು ಬೇಕಿಲ್ಲಿ. ಇಲ್ಲೇನಿದೆ ಹೊಂದಾಣಿಕೆ ಅಧಿಕಾರಿಗಳು ಬರ್ತಾ ಇದಾರೆ. ಹಿಂಗಾಗಿ ಇಲ್ಲಿ ಕನ್ನಡ ಮರಾಠಿ ಅನ್ನೋದು ಏನಿದೆ ಅದು ಏನಿಲ್ಲ, ಭೇದ ಭಾವ ಏನಿಲ್ಲ. ಕೆಲವೊಂದು ಸ್ವಾರ್ಥಕ್ಕಾಗಿ ಇದನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಇದೇನು ನೀವೇನು ಹೇಳಿದ್ರಿ, ಇದಕ್ಕೆ ಹೆಚ್ಚು ಅನುದಾನ ಬಿಡುಗಡೆ ಮಾಡ್ಬೇಕು. ಮತ್ತೆ ಇಲ್ಲಿ ಒಂದು ಕಚೇರಿ ಸ್ಥಾಪನೆ ಮಾಡಬೇಕು. ಈಗ ಶಿವಸೇನದವರು ಇಲ್ಲಿ ಕಚೇರಿ ಸ್ಥಾಪನೆ ಮಾಡ್ತಾ ಇದಾರೆ. ಹಂಗೆ ಮತ್ ಉತ್ತರ ಕನ್ನಡದವ್ರು ಬೇಕು. ಗಡಿ ಸಮಸ್ಯೆನ ಏನ್ ಅರ್ತಿರ್ತಾರೆ, ಅವ್ರ ಏನೋ ಒಂದು ನಾಲೆಜ್ ಇದೆ ಅಂತವ್ರು ಬೇಕು. ಬೆಂಗಳೂರ ಮೈಸೂರದಾಗ ಆತರ ಅದು ಎಲ್ಲೋ ಕಚೇರಿ ಐತಿ, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅಶೋಕ್ ಚಂದ್ರಗೆ ಮೇಲಿನ ಮೇಲೆ ಸರ್ಕಾರವನ್ನ ಬಹಳ ತರಾಟೆ ತೆಗೆದುಕೊಳ್ತಾರ ಅವರು. ಇಂಥ 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 ಏನು ಆಯೋಗಗಳ ನಮ್ಗೆ ಬೇಡ, ಇಲ್ಲಿಯವ್ರ ಆಯೋಗನ ಇಲ್ಲಿಯವ್ರ ಇರ್ಬೇಕಂತ ಹೇಳ್ತಾರೆ. HK ಪಾಟೀಲ್ ಅವ್ರು ಇದ್ರು, ಚೆನ್ನಾಗಿ ಕೆಲಸ ಮಾಡಿದ್ರು. ನಂತರ ಏನು ಬಂದಿದ್ದಾರೆ, ಏನು ಕೆಲಸನ ಮಾಡಿಲ್ಲ. ಅದಕ್ಕೆ ಸರ್ಕಾರಕ್ಕೆ ನಾವೇನ್ ಹೇಳುದು, ಹೆಚ್ಚು ಅನುದಾನ ಈ 3 ಏನು ಆಯೋಗಗಳು ಕೊಡಬೇಕಂತ ನಾವು ಕೇಳ್ಕೊತೇವೆ ಸರ್. ಹೆಚ್ಚು ಅನುದಾನದ ಜೊತೆಗೆ ಇನ್ನೊಂದು ಪ್ರಾಧಿಕಾರದಲ್ಲಿ ಏನು ಸಮಿತಿಯ ಸದಸ್ಯರಿರ್ತಾರೆ, ನೇಮಕವನ್ನು ಮಾಡ್ತಾರೆ ನಿರ್ದೇಶಕರ ಅಂತೇಳಿ, ಅವರಲ್ಲೂ ಕೂಡ ಸ್ಥಳೀಯವಾಗಿ ಈ ಹೋರಾಟದಲ್ಲಿ ಅಥವಾ ಕನ್ನಡದ ಕೆಲಸವನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಏನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇವರಿಗೂ ಸಹ ಸಿಂಹಪಾಲನ್ನು ನೀಡೋದು ಸರ್ಕಾರದ ಆಯೋಗದ ಕರ್ತವ್ಯ. ಈಗಾಗಲೇ ಬೆಳಗಾವಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿನೋ, ಧಾರವಾಡೋ, ಗುಲ್ಬರ್ಗನೋ ಅಥವಾ ಬೇರೆ ಕಾರವಾರದವ್ರನ್ನೋ ನೇಮಕ ಮಾಡಿದರೆ ಸಮಸ್ಯೆನೂ ಬೇರೆ,
ಇಲ್ಲಿ ಸಮಸ್ಯೆನೇ ಬೇರೆ. ಹಾಂ. ಇಲ್ಲಿ ಆಯೋಗ ಸದಸ್ಯರಾದ್ರೂ ಅವ್ರಿಗೆ ಅನುಕೂಲತೆ ಇಲ್ಲ. ಏನಾದ್ರು ಆಫೀಸ್ ಮಾಡಬೇಕು, ಅವ್ರಿಗೆ ಏನಾದ್ರು ರೆಮ್ಯುನರೇಷನ್ ಕೊಡಬೇಕು ಅಂತ ಏನೇನು ಇಲ್ಲ, ತಯಾರಿಲ್ಲ. ಸರ್ಕಾರ ತಯಾರಿಲ್ಲ. ಏನು ಮಹಾರಾಷ್ಟ್ರದವ್ರು ಏನು ತಯಾರಿ ಮಾಡ್ತಾರೆ, ಸರ್ಕಾರ ತಯಾರಿ ಮಾಡಿಲ್ಲ. ಅದಕ್ಕೆ ತಯಾರಿ ಮಾಡಬೇಕು. ಮತ್ತು ಸುಪ್ರೀಂ ಕೋರ್ಟ್ದಲ್ಲಿ ಈ ಕೇಸ್ ಬಿದ್ದು ಹೋಗ್ತಿತ್ತು. ಅದೇನ ಬೋರ್ಡ್ಗೆ ಬರೋದಿಲ್ಲ. ಯಾಕಂದ್ರೆ ಈಗ 35 ವರ್ಷ ಆಯ್ತು ಈ ಪ್ರಕರಣ ಹಿಡಿದು. ನಂತರ ಈ ಕೇಂದ್ರಾಡಳಿತ ಪ್ರದೇಶ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದಾರೆ, ಅದು ಆಗೋದಿಲ್ಲ. ಹಿಂಗಾಗಿ ಅದು ತಲೆ ಕಡಿಸುವಂತದ್ದು ಏನಾಗತ್ತಿಲ್ಲ. ನಮ್ಮ ಪತ್ರಿಕೆದ ಏನ ಕೇಳ್ರಿ, ಯೂಟ್ಯೂಬ್ ವಾಹಿನಿ ಬಗ್ಗೆ ಕೇಳ್ರಿ. ಅಂದ್ರೆ ಬಾರ್ಡರ್ ಬಿಟ್ಟು ನಾವು ಏನು ಪ್ರಶ್ನೆಗಳು ಈಗ ಸರ್, ತಾವು ಪತ್ರಿಕೆ ಮತ್ತು ಯೂಟ್ಯೂಬ್ ವಾಹಿನಿಯಲ್ಲಿ ಇಂಥ ಕೇವಲ ಸಮಾಜದಕ್ಕೆ ಇದು ಅಧಿಕಾರಿಗಳದ್ದು ಅಥವಾ ರಾಜಕಾರಣದ ಬಗ್ಗೆನೇ ತಾವು ಮಾತಾಡೋದ್ರ ಬದಲು ನೀವು ಒಂದು ವಿಭಿನ್ನವಾದಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ಸಾಹಿತ್ಯಿಕ ವಿಷಯದಲ್ಲಿರ್ಬೋದು, ಅದು ಇರ್ಬೋದು, ಅಥವಾ ಕನ್ನಡ ನಾಣ್ಣುಡಿ ದೇಶ ಕಟ್ಟುವ ರಾಜ್ಯ ಕಟ್ಟುವಂಥ ವಿಷಯದಲ್ಲಿರ್ಬೋದು, ಅದರಲ್ಲೂ ಕೂಡ ತಾವು ಪ್ರಯತ್ನವನ್ನು ಮುಂದುವರಿಸ್ತೀರಿ ಅನ್ನುವಂಥ. ಯಾಕಂದರೆ ತಮ್ಮ ಯೂಟ್ಯೂಬ್ ಚಾನಲನ್ನು ಸಹಜವಾಗಿ ಎಲ್ಲ ಜನಾಂಗ, ಎಲ್ಲ ಕ್ಷೇತ್ರದಲ್ಲಿ ಇರುವಂಥ ಜನನೂ ತುಂಬ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಯಾಕಂದರೆ ಈ ಪತ್ರಿಕೆಯನ್ನು ತಾವು ಬರೆಯುವಂಥ ಲೇಖನಗಳು ಕೇವಲ ಒಂದೇ ವಿಷಯಕ್ಕೆ ಸೀಮಿತವಾಗಿ ಇರ್ತಾ ಇರಲಿಲ್ಲ. ಹೀಗಾಗಿ ವಿಭಿನ್ನ ಅಭಿರುಚಿಯ ಓದುಗರು, ಫಾಲೋವರ್ಸು, ಬೆಂಬಲಿಗರು ಈ ಹಿಂದೆ ಪತ್ರಿಕೆಯಲ್ಲೂ ಇದ್ದರು, ಈಗ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾರೆ ಅನ್ನುವಂಥ ಅನಿಸಿಕೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ್ಯಾವ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೋ, ತಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೋ ಈಗ ಯೂಟ್ಯೂಬ್ ಚಾನಲ್ನಿಂದ, ಅಂಥವ್ರಿಗೂ ಕೂಡ ರಸವತ್ತಾದಂಥ ಕೆಲವೊಂದಷ್ಟು ವಸ್ತುನಿಷ್ಠ ವಿಷಯಗಳನ್ನು ತಿಳಿಸುವಂಥ ಕೆಲಸವನ್ನು ತಾವು ಮಾಡಬೇಕನ್ನುವಂಥ ಅಭಿಲಾಷೆ ಬಹಳಷ್ಟು ತಮ್ಮ ಓದುಗ ಅಭಿಮಾನಿ ಬಳಗದವ್ರದ್ದು. ಆ ಕಾರಣದಿಂದ ತಮಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಸರ್. ಎಲ್ಲ ಯುವಕರಿಗೆ ನಾವು ಅನೇಕ ಕಾರ್ಯಕ್ರಮ ಮಾಡಿದ್ದೇವೆ. ರೈತರ ಚಳವಳಿ ಏನು ಇತ್ತು, ಆ ರೈತರ ಬಗ್ಗೆನೂ ಭಾಳ ಎಪಿಸೋಡ್ ಮಾಡಿದೆ. ಆದರೆ ರೈತರು ನಮಗೆ ಬೆಂಬಲಕ್ಕೆ ನಿಲ್ಲಿಲ್ಲ. ಯಾಕಂದ್ರೆ ಎಷ್ಟೋ ರೈತರದ ವಿಡಿಯೋಗಳನ್ನು ಮಾಡಿದ್ದೇವೆ, ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದೇವೆ. APMC ಆಕ್ಟ್ ಬಂತು, ಅದನ್ನು ವಿರೋಧ ಮಾಡಿದ್ದೇವೆ ನಾವು. ಕೃಷಿ ಕಾಯ್ದೆ ತಿದ್ದುಪಡಿ 3 ಆಕ್ಟ್, ಅದನ್ನು ವಿರುದ್ಧ ಮಾಡಿದ್ದೇವೆ. ಅಂದ್ರೆ ಪ್ರತಿಯೊಂದು ಮಹಿಳೆಯರ ಬಗ್ಗೆ ಮಾಡಿದ್ದೇವೆ, ಯುವತಿಯರ ಬಗ್ಗೆ ಮಾಡಿದ್ದೇವೆ. ಎಲ್ಲ ಕ್ಷೇತ್ರಗಳಿಗೆ ಎಲ್ಲ ವಿಷಯವನ್ನ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಪ್ರತಿಯೊಂದು ವಿಭಿನ್ನನೇ ಇರ್ತೈತೆ. ಅದು ಒಂದು ತೆಗೆದು ನೋಡಿದ್ರೆ ಇನ್ನೊಂದು ಬೇರೆನೇ ಇರ್ತೈತೆ ಅದು. ಅದಕ್ಕೆ ನಾವು ಟಿಕ್ಟಾಕ್ ಇಂದಲ್ಲಿದ್ದು 22 ಲಕ್ಷ ಫಾಲೋವರ್ ಇದ್ರು ನಮಗೆ. ಅವಾಗೇನು ಒಂದು ವೇವ್ ಇತ್ತು, ಆ ವೇವ್ ಈಗ ಇಲ್ಲಿ ಯೂಟ್ಯೂಬ್ ದಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಅಲ್ಲಿ 1 ನಿಮಿಷ ಇತ್ತು, ಇಲ್ಲಿ 15-20 ನಿಮಿಷ ಮಾಡ್ಬೇಕಾಗ್ತದೆ. ಆದ್ರೂ ಸಹಿತ ಎಲ್ಲಾ ಕ್ಷೇತ್ರದಲ್ಲಿ ನಾವು ಕೈ ಇಟ್ಟು ಸಮಾಜಿಸುವಂತ ಪ್ರಸ್ತುತವಾದಂತ ಏನು ಒಂದು KSRTC ನೌಕರರ ಸ್ಟ್ರೈಕ್ ಆಯ್ತು. 1,30,000 ಏನು ನೌಕರರು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಸರ್ಕಾರ ತಪ್ಪಿದು, ಇದು ಸಮಾಜ ಸೇವೆ. ಇದು ನಿಮ್ಮ ನೌಕರ ನೀವು ಪರಿಗಣಿಸಬೇಕು. ಮತ್ತು 6 ಪೇ ಕಮಿಷನ್ ನೀವು ಬೇಗ ಲಾಗು ಮಾಡ್ಬೇಕಂತ ಬಹಳ ಸರ್ಕಾರಕ್ಕೆ ಒತ್ತಡ ತಂದಿದ್ದೇವೆ ನಾವು. ಪ್ರತಿಯೊಂದು ಸನ್ನಿವೇಶದಲ್ಲಿ ಸರ್ಕಾರ ಏನ್ ತಪ್ಪಾಗ್ತದೆ ಆ ತಪ್ಪನ್ನ ಅದೇ ದಿವಸ ನಾವು ಹೇಳ್ತೇವೆ. ಲೈವ್ ಮುಖಾಂತರ ಕೆಲವೊಂದು ದಿವಸ ಬಂದಿದ್ದೇವೆ ನಾವು. ಈ ಲಾಕ್ಡೌನ್ ವಿಷಯವೇ ಸಾಕಷ್ಟು ಪ್ರಮಾಣದಲ್ಲಿ ಹೇಳಿದೆ ನಾವು. ಪೊಲೀಸರು ಸಾರ್ವಜನಿಕ ಮೇಲೆ ದಬ್ಬಾಳಿಕೆ ಮಾಡಬಾರ್ದಂತಾನು ಹೇಳಿದ್ದೇವೆ. ದಬ್ಬಾಳಿಕೆ ಮಾಡೋರು ಬುದ್ಧಿನೂ ಕಲಿಸಿದ್ದೇವೆ. ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಇಂಥ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೇವೆ ಸರ್. ಆದರೆ ತಾವು ಏನು ಸಮಾಜಮುಖಿಯಾಗಿ ಮಾಡುವಂಥ ಕೆಲಸಕ್ಕೆ ಸಮಾಜದ ವಿವಿಧ ಸ್ತರಗಳ ಸಂಘಟನೆಗಳಿಂದ ತಾವು ನಿರೀಕ್ಷಿತ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇಲ್ಲ. ಇನ್ನಾದರೂ ಇದು ಸಿಗಬೇಕು. ಒಂದು ವೇಳೆ ಅವರ ಸಮಸ್ಯೆಗೆ ತಾವೂ ಕೂಡ ತಮ್ಮ ಚಾನಲ್ ಕೂಡ ಸ್ಪಂದನೆ ಮಾಡಬೇಕನ್ನೋದಾದರೆ ಸಮಾಜವೂ ಕೂಡ ಈ ಒಂದು ವಸ್ತುನಿಷ್ಠ ವ್ಯವಸ್ಥೆಗೆ ಬೆಂಬಲವನ್ನು ನೀಡಬೇಕನ್ನೋದು ಅನಿಸಿಕೆ. ಹೌದು, ಏನಿದೆ, ಸ್ವತಂತ್ರ ಪತ್ರಕರ್ತರು ಬದುಕೋದು ಬಹಳ ಕಠಿಣ ಇದೆ. ಚಮಚಾ ಪತ್ರಗಳದ್ದು ಅವ್ರೇನೋ ಸರ್ಕಾರದ ಪರವಾಗಿ ವರದಿ ಮಾಡ್ತಾರೆ, ಅವ್ರಿಗೆ ಸಾಕಷ್ಟು ಬೆಂಬಲ ಇದೆ. ನಮ್ಮಂತ ನಿರ್ದಿಷ್ಟವಾಗಿ ನೇರವಾಗಿ ಏನು ಹೇಳೋರಿದ್ದೇವೆ, ಅವ್ರಿಗೆ ಸಮಾಜದವರು ಬೆಂಬಲ ಕೊಡಬೇಕು. ನಂತರ ಏನು ಸಮಾಜದಲ್ಲಿ ಏನು ಹೋರಾಟಗಾರರ ನಮ್ಗೆ ಅನುದಾನ ಬಹಳ ಕೊರತೆ ಇದೆ. ಲಾಸ್ಟ್ನಲ್ಲಿ ಕೆಲವೊಂದು ದಿವಸ ನಾವು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೇವೆ. ಅಂಥವ್ರು ಸಹಿತ ಈಗ ಏನು ಸಂದರ್ಶದಲ್ಲಿ ನೋಡ್ತಾ ಇದ್ದೇವೆ, ಅವರು ಸಹಿತ ನಮ್ಗೆ ಸಹಾಯ ಮಾಡ್ಬೇಕಂತಾನೆ ಕೇಳ್ಕೊತೇವೆ. ಯಾಕಂದ್ರೆ ಎಷ್ಟು ನೀವು ಹೆಚ್ಚು ಸಹಾಯ ಮಾಡ್ತೇವೆ ಅಷ್ಟು ನಾವು ಸಮಾಜಕ್ಕನ್ನ ಕೊಡ್ತೇವೆ. ನಾವು ನೋಡ್ಕೊತ ಬಂದಿದ್ದಾರೆ, ಸಮಾಜಕ್ಕೆ ಎಲ್ಲ ಗೊತ್ತಿದೆ ನಾನು ಯಾರು ಏನು ಮಾಡ್ತಾ ಇದ್ದೇನೆ ಅಂತ ಎಲ್ಲ ಸೂಕ್ಷ್ಮವಾಗಿ ಗಮನ ಮಾಡ್ತಾ ಇದ್ದಾರೆ. ಆದರೆ ಸಹಾಯ ಮಾಡೋದಂದ್ರೆ ಹಿಂಸೆ ಇರ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಸಹಾಯ ಮಾಡ್ಬೇಕಂತ ಕೇಳ್ಕೊತೇವೆ ಸರ್. ತಮ್ಮ ಅನುಭವದ ಬುತ್ತಿಯನ್ನು ಬಿಚ್ಚಿಟ್ಟು ಪತ್ರಿಕೆಯಲ್ಲಿ ತಾವು ದಾಖಲು ಮಾಡುವಂಥ ಒಂದು ಪುಸ್ತಕವನ್ನೇ ಈಗ ಕನ್ನಡ ರಾಜ್ಯೋತ್ಸವದ ದಿನವಾದ ನವೆಂಬರ್ 1ರಂದು ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಆ ಪುಸ್ತಕದಲ್ಲಿ ಇರುವಂಥ ವಿಷಯ ಏನು ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಈಗ ಏನಿದೆ, 22 ವರ್ಷ ನಾವು ಹಾಯ್ದಿಲಿ ಪತ್ರಿಕೆ ನಡೆಸಿದ್ದು, ಅಲ್ಲಿ 2ನೇ ಕಾಲಮ್ ಇತ್ತು ನಿಮ್ಮೊಂದಿಗೆ ಅಂತ. ನೇರವಾಗಿನೇ ಹೇಳ್ತಿದ್ರು ನಾವೇನಿದೆ ಅಂತ. ಎಲ್ಲ ಓಪನ್ ಕುಲಂ ಕುಲ
ಕುಲ್ಲ ಕಾಲಮ್ ಇತ್ತು ನಿಮ್ಮೊಂದಿಗೆ ಆ ಎಲ್ಲ ಸಂಗ್ರಹ ಮಾಡಿ ಒಬ್ರು ಹೇಳಿದ್ರು ಈ ಸಂಗ್ರಹ ಮಾಡಿ ಯಾವ ರೀತಿ ರವಿ ಬೆಳಗೆರೆ ಬಾಟಮ್ ಹಿಟ್ಟ ಅದನ್ನ ಭಾಗ ಮಾಡಿದ್ರು, ಭಾಗ 1, 2, 3 ಅವ್ರು ನಿಮ್ಮ ನೋಡಿ ಯಾವುದು ಒಂದು ಭಾಗ ಮಾಡಿದ್ರು. ಆ ರೀತಿ ನೀವ್ ಯಾಕೆ ನಿಮ್ಮೊಂದಿಗೆ ತೆಗೆದುಕೊಂಡು ಅದನ್ನೊಂದು ಪುಸ್ತಕ ರೂಪದಲ್ಲಿ ಮಾಡಿ ಅದನ್ನ ಯಾಕೆ ಬಿಡುಗಡೆ ಮಾಡಬಾರ್ದು ಅಂತ ಕೇಳಿದ್ರು. ಆ ಒಂದು ಪುಸ್ತಕ ನೋಡಿದ್ರೆ ನಮ್ ಜೀವನದ ಎಲ್ಲ ಗೊತ್ತಾಗ್ಬಿಡ್ತಿತ್ತು. ಹಿಂಗಾಗಿ ನಮ್ಮ ಬಗ್ಗೆ ಏನ ವಸ್ತುನಿಷ್ಠ ಏನು ವರದಿದೆ, ನಾವ್ ಏನಿದ್ದೇವೆ ಅದನ್ನ ಎಲ್ಲ ತಿಳಿಸ್ಕೊಟ್ಟಿದ್ದೇವೆ. ಅದಕ್ಕೆ ಸಂಗ್ರಹ ರೂಪದಲ್ಲಿ ಆ ಪುಸ್ತಕ ನವೆಂಬರ್ 1 ಬಿಡುಗಡೆ ಆಗ್ತಾ ಇದೆ ಬೆಳಗಾವಿಯಲ್ಲಿ. ಸರ್, ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ. ತಮ್ಮ ಯೂಟ್ಯೂಬ್ ಚಾನಲ್ ಈಗ ಯಾವ ರೀತಿಯಾಗಿ ನಡೀತಾ ಇದೆ? ಜನ ಅದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾ ಇದೆ? ಜನರ ಪ್ರತಿಕ್ರಿಯೆ ಏನು ಸರ್? ಇಲ್ಲ, ಜನ ಸಾಕಷ್ಟು ಪ್ರಮಾಣದಲ್ಲಿ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ. ಕೆಲವೊಂದು ಮೊದಲು ಕಾಮೆಂಟ್ ಮಾಡ್ತಿದ್ರು, ಬ್ಯಾಡ್ ಕಾಮೆಂಟ್ ಮಾಡ್ತಿದ್ರು, ಈಗಿಲ್ಲ. ಯಾಕಂದರೆ ಯಾವಾಗ ನಾವು ಸರ್ಕಾರ ವಿರುದ್ಧ ಹೆಚ್ಚು ಮಾತಾಡ್ತೀವಿ ಅವಾಗ ಅವ್ರ ಏನು ಪಕ್ಷದ ಏನು ಅನುಯಾಯಿಗಳಿರ್ತಾರ, ಬೆಂಬಲಿಗರಿರ್ತಾರ, ಅಂಧಭಕ್ತರಿರ್ತಾರ, ಅವ್ರು ನಮಗೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಈಗೇನಿದೆ ಈ ಪತ್ರಿಕೆ ನಂತರ ಏನು ಯೂಟ್ಯೂಬ್ ಚಾನಲ್ ಏನು ನಾವು ಪ್ರಾರಂಭ ಮಾಡಿದ್ದೇವೆ, ಇದಕ್ಕೆ ಸಮಾಜ ಸಹಕಾರ ಮತ್ತು ಬಹಳ ಸಿಗ್ತಾ ಇದೆ. ಸ್ನೇಹಿತರು ಸಹಿತ ಕೆಲವೊಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನಾವು ಯಾವುದೇ ಒಂದು ವರದಿ ಮಾಡ್ಬೇಕಾದ್ರೆ 5-6 ಮಂದಿನ ಕೇಳ್ತೇವೆ ನಾವು, ಈ ಒಂದು ವಿಷಯ ಐತೆ ಇದಕ್ಕೆ ನೀವು ಪಾಯಿಂಟ್ ಕೊಡ್ರಿ ಅಂತೇಳಿ. ನಮ್ದೇ ಅಂತ ಸ್ವಂತ ಪಾಯಿಂಟ್ ನಾವು ತೆಗಿಯಂಗಿಲ್ಲ, ಅದು ಗೂಗಲ್ ನಲ್ಲಿ ಚೆಕ್ ಮಾಡ್ತೇವೆ. ಹಿಂಗ ಎಲ್ಲಾ ಸಂಗ್ರಹ ಕೂಡಿ ಸಮಾಜಕ್ಕೆ ಈ ಸದ್ಯ ಏನ್ ಬೇಕಾಗಿದೆ ಅದಕ್ಕೆ ಸಮಾಜಕ್ಕೆ ನಾವು ಕೊಡ್ತೇವೆ. ಸಮಾಜ ನಮಗ ನೋಡ್ಬೇಕಂತ ಕೇಳ್ಕೊತೇವೆ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ತಮ್ಮ ಪತ್ರಿಕಾ ರಂಗದ ಅನುಭವಗಳನ್ನು ನಮ್ಮೆಲ್ಲರಿಗೂ ಹಂಚಿಕೊಂಡು ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಸಂದರ್ಶನಕ್ಕೆ ವಿನಿಯೋಗಿಸಿದ ತಮಗೆ ಎಲ್ಲ ಪತ್ರಿಕಾ ರಂಗ ಹಾಗೂ ವೀಕ್ಷಕರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು ಸರ್. ಇಲ್ಲಿವರೆಗೂ ನಮ್ಮ ಜೊತೆ ಗಡಿ ಭಾಗದ ಸ್ಥಳೀಯ ಪತ್ರಿಕೆಯ ಪತ್ರಕರ್ತರಾಗಿ, ಸಂಪಾದಕರಾಗಿ ತಮ್ಮದೇ ಆದಂಥ ಸುಮಾರು 25 ವರ್ಷಗಳ ಅನುಭವದ ಬುತ್ತಿಯನ್ನು ಬಿಚ್ಚಿಟ್ಟು ತಮ್ಮ ನೋವು ನಲಿವುಗಳನ್ನು, ಪೂರಕವಾದ ಅಂಶಗಳನ್ನು ಹಾಗೂ ಋಣಾತ್ಮಕ ಹಾಗೂ ಧನಾತ್ಮಕವಾದ ಎರಡೂ ಅಂಶಗಳನ್ನು ಮುಕ್ತ ಮನಸ್ಸಿನಿಂದ ಚರ್ಚಿಸಿ ಈ ಸಂದರ್ಶನದಲ್ಲಿ ಭಾಗವಹಿಸಿ ತಮ್ಮೆಲ್ಲರ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಕೊಟ್ಟಂತಹ ಬಾಮ್ನೆ ಅವರು ಇಲ್ಲಿವರೆಗೂ ನಡೆಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ತಮ್ಮ ಪ್ರಶ್ನೆಗಳಿಗೂ ಸಹ, ತಮ್ಮ ಅನುಮಾನಗಳಿಗೂ ಸಹ ಈ ಒಂದು ಸಮರ್ಪಕವಾದಂಥ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತಾ ಅವರ ಒಂದು ಈ ಪ್ರಯತ್ನ ನಿರಂತರವಾಗಿ ನಡೆಯಲಿ. ಆ ಒಂದು ಪ್ರಯತ್ನದಿಂದ ಸಾಕಷ್ಟು ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಲಿ, ಸುಧಾರಣೆ ಆಗಲಿ, ಜನಸಾಮಾನ್ಯರಿಗೆ ಒಂದು ನ್ಯಾಯ ಸಿಗಲಿ, ಸಮಾಜದಲ್ಲಿ ನಡೆಯುವಂಥ ಅವ್ಯವಸ್ಥೆಗೆ ಕಡಿವಾಣ ಬೀಳಲಿ ಅಂತ ಹೇಳ್ತಾ ಈವರೆಗೂ ಸಂದರ್ಶನವನ್ನು ನಡೆಸಿಕೊಟ್ಟಂಥ ಅವರಿಗೂ ಹಾಗೂ ನಮ್ಮೆಲ್ಲರ ಪ್ರಿಯ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.